ಒಳಗೆ ಎರಡು ತೆಂಗಿನ ಮರ ಅವೆ, ಒಂದು ಹಸಿರು ನೀರು ಬಿಡ್ತದೆ, ಇನ್ನೊಂದು ಕೆಂದ ನೀರು ಬಿಡ್ತದೆ. ಸೀದಾ ಬಂದ್ರೆ ಚೆಂಡು ಸ್ಮೆಲ್ ಬರ್ತದೆ. ಅಲ್ಲಿ ಬಾ ಹೇಳ್ತೀನಿ. ಹ್ಞೂ ಕಣಪ್ಪ, ಕರೆಕ್ಟ್. ಯಾಕೋ ಎರಡು ವಾಯ್ಸ್ ಮಾತಾದೆ, ಎಲ್ಲಿದ್ಯಾ? ಕರ್ಕೊಂಬಂದಿರೋದಾರೆ ಎಷ್ಟೇ ಎಲ್ರು ಫ್ರೆಂಡೇ ಎಲ್ಲರೂ ಹೇಳ್ತಾರೆ ಎತ್ತಾಕೊಂಡ್ಬಿಟ್ಟಾನೆ. ಪೊಲೀಸ್ನವರೆಲ್ಲ ಕರ್ಕೊಂಬಂದಿರ್ತಾನೆ. ಫ್ರೆಂಡ್ ಎಲ್ಲ ನೀನು ಅಂತಂದ್ರೆ ಅವನು ಅಣ್ಣ ಪ್ರೀತಿಸೋದ್ ತಪ್ಪ. ಎಷ್ಟೊತ್ಗಪ್ಪ? ನೀರಿದ್ದಂಗೆ, ಆದ್ರೆ ನೀರ್ಗೆ ಹಾಕಂಗಿಲ್ಲ, ಎತ್ತಕ್ಕಾಕಲ್ಲ. ಮತ್ತೆ ರಚಿತಾ ಅವ್ರನ್ನ ಯಾರು ಮಿಸ್ ಮಾಡ್ಕೊತಾ ಇದ್ರೆ ತುಂಬಾ ಜಾಸ್ತಿ? ಈಗ ಹೇಳ ಬೇಡವಾ? ಗಿರಿ ಅಂದ್ರೆ ಯಾವ ಕಾರು? ಕ್ವಿಡ್. ಕ್ವಿಡ್ ಅಂತೆ. ಮೂಷಿಕ ವಾಹನ. 4 ಪೀಸ್ ಜಾಸ್ತಿ ಹಿಂಗೆ ಇದ್ದೀರ ನೀವು ಅಂದ. ನಾನು ಡೈರೆಕ್ಟ್ ಅವ್ರು ಜೋಳದ ರೊಟ್ಟಿ ತಿಂದು ಹಂಗೆ ಇದೀನಿ ಸರ್. ಅವಾಗೆಲ್ಲ ಮತ್ತೊಂದ್ಸಲ ಮಾಡಿದ್ರೆ ನಮ್ಮನ್ನು ಕೇಳೋರು, ಗಿರೀಶ್ವರ ಟಿಫನ್ ಮಾಡಿದ್ರ ಅಂತ. ಆಯ್ತು ಸರ್, 3 ಲೇಕ್ ತಿಂತಾ ಇದೀರಾ ಅಂತ ಕೇಳೋರು. ನಿನ್ನ ಏನ್ ಕಬ್ಬಣ ತೋರಿಸಿ ಕೆಳಗಡೆಯಿಂದ ಮೇಲೆ ಕೆಟ್ಟಿದ್ರೆ ಗ್ವಾಮಳೆ ಅರ್ಧ ಬಿಡ್ಬೇಕು. ನಿನ್ನ ಏನ್ ನಮ್ಮ ಅಣ್ಣನ ಹೆಸರು ಹಿಡಿದು ಮಾತಾಡ್ತೀಯ? ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಊರು ಬಂದಿದೆ ಸರ್. ಸ್ವಾಗತ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್ ಬರೋದಕ್ಕೆ. ಪ್ಲೀಸ್ ಸರ್. ಯಾಕೋ ಬೇರೆ ತರ ಬೇಡ್ಕಂಗಿಲ್ವಾ? ಹೆಂಗೋ ನಮ್ಮ ಊರು ಬಂದಿದ್ದೀರಾ ಸರ್ ಮಾರ್ಕೊಂಡ್ನಲ್ಲಿಗೆ. ಬಹಳ ಖುಷಿ ಆಯ್ತು ಸರ್. ಏನೇ ಆಗ್ಲಿ ಸರ್, ಪಿಕ್ಚರ್ ಹಿಟ್ ಆಗ್ಬೇಕು ಸರ್, ನೀವು ಹಿಟ್ ಮಾಡ್ಬೇಕು ಸರ್. ನಿಮ್ ಕಾಲ ಐತೆ ಸರ್. ನಮ್ಮ ಆಸೆನೂ ಅದೇ ಸರ್. ಅಷ್ಟೇ, ಆ ಒಂದು ಶುಭ ಸುದ್ದಿಯೊಂದಿಗೆ. ಓಕೆ, ಅಂದ್ರೆ ಫ್ಯೂಚರ್ನ ಶುಭ ಸುದ್ದಿ. ಬಟ್ ಹಂಗಾಗತ್ತೆ ಅನ್ಕೋಣ. ನೀವು ಕೂತ್ಕೊಂಡಿರೋ ರೀತಿ ಮತ್ತು ನೀವು ಇರೋ ರೀತಿ ತುಂಬಾ ಚೆನ್ನಾಗಿದೆ ಗಿರಿ. ಥ್ಯಾಂಕ್ ಯು ಸರ್. ನೀವು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಇದೇ ಮನೆಯವರ ತರ ಅನಿಸ್ತಾ ಇದೆ. ಅದೇ ತರ ಫೀಲ್ ಆಗ್ಬಿಟ್ಟಿದೆ ನಮಗೆ. ಫೀಲ್ ಆಗಿದೆ ಅಲ್ವಾ? ಅಣ್ಣಂದೆ ಮನೆ ಮಹಾಲಕ್ಷ್ಮಿ ಹಿಂಗ್ ಕೂತಿದ್ದೆ, ಕ್ಯಾಮ್ರಾ ಆನ್ ಆಯ್ತಲ್ಲ ಅಂತ ಹಿಂಗ್ ಬಂದ್ಬಿಟ್ಟೆ ನೆಟ್ಟಿಗೆ. ಈ ಊರಲ್ಲಿ ಶುಭ ಕಾರ್ಯ ಮುಗಿದ್ಮೇಲೆ ಡೋಲ್ ತಂದು ಸೈಡ್ ಇಡ್ತಾರಲ್ಲ, ಹಂಗಿಟ್ಟವ್ರು ಸರಿ ಇವ್ರನ್ನ. ಗೊತ್ತಾಯ್ತು ಯಾರಿಗೆ ಅಂತ. ಈ ಸಿನಿಮಾ ಹಿಟ್ ಆದ್ಮೇಲೆ ಡೋಲ್ದೊಂದು ಸೌಂಡ್ ಮೆರವಣಿಗೆ ಬರೋದ್ರ ಆಗಲಿ, ಆ ಮೆರವಣಿಗೆ ಇದೇ ಊರಲ್ಲಿ ಆಗಲಿ ಅಂತ. ಓಕೆ, ಯಾಕೆಂದ್ರೆ ಈ ಊರು ನಿಮ್ಮ ಶೂಟಿಂಗ್ ಮಾಡಿದಿರಾ, ಆಮೇಲೆ ನೀವು ಪ್ರಮೋಷನ್ ಇಲ್ಲೇ ಮಾಡ್ತಾ ಇದ್ದೀರಾ, ಐದು 1 ಇಲ್ಲೇ ಮಾಡಿದ್ದೀರಾ, ಆಮೇಲೆ ಮಹೇಶ್ ಅವರು ಊರಿದು. ಮತ್ತೆ ನೀವೆಲ್ಲ ಇದೇ ಬೆಲ್ಟ್ನವರ ಹೆಚ್ಚು ಕಡಿಮೆ? ನಾವು ಬ್ಯಾಂಗ್ಳೂರ್. ನಮ್ಮ ತಾಯ್ದು ಊರು ಅದೇ ಕುಣಿಗಲ್ ಹತ್ರ. ಬಟ್ ಹಾ, ಎಲ್ಲ ಹೆಚ್ಚು ಕಮ್ಮಿ ಇದೇನೆ. ಗಿರಿ ಆಲ್ಮೋಸ್ಟ್ ಅಲ್ಲಿ ಮಂಡ್ಯದವ್ರ ತರ ಭಾಷೆ ಗೀಷೆ ಎಲ್ಲ ತುಂಬಾ ಚೆನ್ನಾಗಿ ನೋಡಿರುತ್ತೆ ಬಾಯಲ್ಲಿ. ಅಂದ್ರೆ ಚೆನ್ನಾಗಿ ಹೊರಳುತ್ತೆ, ಹೋಗ್ಲಾ ಬಲ ಎಲ್ಲ ಸಖತ್ತಾಗಿ ಕೂರುತ್ತೆ, ತುಂಬಾ ಚೆನ್ನಾಗಿ ಕೂರುತ್ತೆ. ಕಲಾ ಅನ್ನೋದು ತುಂಬಾ ಸೊ ಚೆನ್ನಾಗಿ ತುಂಬಾ ಕಷ್ಟ ಹೇಳಕ್ಕೆ. ಹೌದಾ? ಕಣ್ಲಾ ಅನ್ಬಿಡ್ತಾರೆ. ಕಲಾ ಬೇರೆ, ಕಣ್ಲಾ ಬೇರೆ. ಕಂಡನೇ ಕಲಾ ಆಗಿದೆ. ಥ್ಯಾಂಕ್ ಯು ಬ್ರೋ. ಕಳ್ಳ ಕಳ್ಳ ಇಲ್ಲ ಕಳ್ಳ ಕಳ್ಳ ಕಳ್ಳನು ಅಂತಾರ? ಕಳ್ಳ ಇಲ್ಲ ಕಳ್ಳ ಅದು ಮಿಕ್ಸ್ ಆಗ್ತದೆ. ಟೀ ನಾನು ಮಿಕ್ಸ್ ಆಗುತ್ತೆ. ಬೆಲ್ಲ ಸರ್, ಬೆಲ್ಲದ್ದು ಬೆಲ್ಲ ಟೀ ತುಂಬಾ ಚೆನ್ನಾಗಿದೆ ಟೀ. ಮಹೇಶನ ಕೈಯಾರ ಮಾಡಿದ್ದು ಒಂದು ಆರೋಮ ಇದೆ. ಅದೊಂದು ಸ್ಪೆಷಲ್ ಇದಿದೆ, ಏನೋ ಟ್ಯಾಲೆಂಟ್ ಇದೆ ಅವನಿಗೆ. ಬೆಲ್ಲ ಟೀ ಮಾಡ್ತಾನೆ. ಬಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಚೀರ್ಸ್ ಸರ್, ಚೀರ್ಸ್. ಸಣ್ಣ ಚೇರ್ ಇಲ್ಲ, ಲೋಕಲ್ ಶಾಪ್ ಇದೆ, ಅಲ್ಲಿ ಮಾಡ್ತಾರೆ. ಬಿಸಿ ಬಿಸಿ ಚೇರ್ಸ್. ಇಲ್ಲ, ಅವ್ರ ಮನೆಯಲ್ಲೇ ಮಾಡ್ಸಿರೋದು ಇದು ಬೆಲ್ಲ. ಈಗ ಯಾರು ಬೆಲ್ಲ ಅಷ್ಟೊಂದು ಉಪಯೋಗಿಸ್ತಾ ಇದಾರೆ? ಎಲ್ಲ ಅದೇ ಬ್ಯಾಕ್ ಟು ಬೇಸಿಕ್ಸ್, ವಾಪಸ್ ಮೂಲಕ್ಕೆ ವಾಪಸ್ ಆರ್ಗ್ಯಾನಿಕ್ಕು. ಸೊ ಅಯೋಗ್ಯ 2 ಮುಗಿಸಿ ಕೂತ್ಕೊಂಡಿದ್ದಾರೆ ಸತೀಶ್ ಅವರು. ಮುಗೀತು, ಮುಗಿಸಿ ರಿಲೀಸಿಗೆ ಬಂದ್ಬಿಟ್ಟಿದ್ದೀವಿ. ರಿಲೀಸ್ ಬಂದ್ಬಿಟ್ಟಿದ್ದಾರೆ ಆಗಸ್ಟ್ 7ಕ್ಕೆ. ಪ್ರತಿ ಸಿನಿಮಾ ರಿಲೀಸ್ಗೂ ಒಂದೇ ಥರ ಇರುತ್ತೆ, ಹೊಟ್ಟೆಲಿ ಒಂದು ಚಿಟ್ಟೆ ಹಾರುತ್ತಲ್ಲ, ಸೇಮ್ ಕಂಟಿನ್ಯೂಟಿ ಅದು. ಎಷ್ಟು ಸಿನಿಮಾ ಇಟ್ಟಾಗ್ಲಿ ಅಥವಾ ಎಷ್ಟು ಸಿನಿಮಾ ಸೋಲ್ಲಿ ಗೆಲ್ಲಿ ಆ ಚಿಟ್ಟೆ ಹಾರ್ತಾನೆ ಇರುತ್ತೆ. ಅದು ತಪ್ಪಲ್ಲ, ಅದು ಯಾರಿಗೂ ತಪ್ಪಲ್ಲ. ಅದು ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಯಾರಿಗೂ ತಪ್ಪಲ್ಲ. ಎವ್ರಿ ಫ್ರೈಡೆ ಅವ್ರ ಸಿನಿಮಾ ಅವ್ರ ಮಗುನೇ, ಅವ್ರಿಗೆ ಒಂಥರ ಎಕ್ಸಾಮ್ ಬರ್ದಂಗೆನೆ. ಆ ನೋವು, ಆ ಟೆನ್ಷನ್ ಅಥವಾ ಭಯನೋ, ಆ ಖುಷಿನೋ, ಆ ಎಕ್ಸೈಟ್ಮೆಂಟ್ ಎಲ್ಲ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಎಷ್ಟು ಸಿನಿಮಾ ಮಾಡಿರ್ಲಿ ಅಗೇನ್ ನೆಕ್ಸ್ಟ್ ಡೇ ಏನಾಯ್ತಪ್ಪ ಅನ್ನೋದು. ಈಗ ಏನೇ ಆಗ್ಲಿ ಸರ್, ನಾವು ಪ್ರತಿ ಸಲ ಎಫರ್ಟ್ ಹಾಕಿರ್ತೀವಲ್ಲ, ಬರೀ ದುಡ್ಡಿಂದಲ್ವಲ್ಲ. ನಾವು ಸ್ಟಾರ್ ಆದ್ವಿ ಅಥವಾ ನಾವು ಗೆದ್ವಿ ನಾವು ಸೋತ್ವಿ ಅನ್ನೋದಕ್ಕಿಂತನೂ ಎಫರ್ಟು, ಆ ಎಫರ್ಟ್ ಒಂದು ಅಫ್ಕೋರ್ಸ್ ನಾವು ಅಷ್ಟು ದಿವಸ ಓದಿವಿ. ಎಕ್ಸಾಮ್ ಬರೆದಾಗ ಆ ಎಕ್ಸಾಮ್ ಟೆನ್ಷನ್ ಇರುತ್ತಲ್ಲ, ಅದಿದ್ದೇ ಇರುತ್ತೆ. ಬಟ್ ಅದು 10 ಗಂಟೆಗೆ ಜಾಸ್ತಿ ಆಗುತ್ತೆ ಶುಕ್ರವಾರ. 10:30ಗೆ ಇನ್ನೂ ಜಾಸ್ತಿ ಆಗುತ್ತೆ. 11 ಗಂಟೆಗೆ ತಂಪಗಾಗತ್ತೆ. ಅದು ಗೊತ್ತಾಗ್ಬಿಡುತ್ತೆ ಅಷ್ಟೊಂದು. ಸಿನಿಮಾ ಇಷ್ಟಪಡೋದನ್ನ ಯಾರು ಸಿನಿಮಾ ಮಾಡಕ್ಕೆ ಎಕ್ಸಾಕ್ಟ್ ಒಳ್ಳೆ ಸಿನಿಮಾ ಮಾಡಕ್ಕಂತೂ ಆಗಲ್ಲ.
ಸರ್ ನಮ್ಮ ಶಿವರಾಜ್ ಕೇರ್ಪೇಟೆಗೂ ಸೇಮ್ ಗುಂಡ ಎಲ್ಲ ಮಾಡಿದ್ರಿ, ಎಲ್ಲ ಥರದ ಪಾತ್ರಗಳನ್ನ ಮಾಡ್ತಾ ಇದ್ರಿ ನೀವು. ಹೌದು, ಹೀರೋ ಪಾತ್ರಗಳು ಮಾಡ್ತೀರಾ, ಈ ಕಡೆನೂ ಮಾಡ್ತೀರಾ, ನಟ ಅಷ್ಟೇ. ನಟ ಅಷ್ಟೇ. ಸೂಪರ್. ಹೆಂಗೆ ಅಂತಂದ್ರೆ ನಾವೆಲ್ಲ ಈ ಸಿದ್ಧಾರ್ಥನ ಜೊತೆ ಬೆಣ್ಣೆ ಜೊತೆ ಇದ್ರೆ ಆಯ್ತವೆ. ನಟನೆ ಅನ್ನೋದೇ ಒಂದು ಚಟನ ಅಷ್ಟೇ, ಅದೇ ಚಟ. ಅದೇ ನಮ್ಗೆ ಅದೇ ದೊಡ್ಡ ಚಟ ಅಲ್ವಾ? ಅದ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಸರ್ ನಮ್ಗೆ. ಅಡಿಕ್ಷನ್ ಇವ್ರಿಬ್ರು ನೋಡೋರು ಗೊತ್ತಾಗಲ್ಲ ಹೆಂಗವ್ರೆ. ಹೆಂಗಿದೀವಿ ನೋಡಿ, ಹಾಕೊಂಡು ಕುತ್ಕೊಂಡ್ಬಿಟ್ಟಿದೀವಿ. ನೆಕ್ಸ್ಟ್ ಪಿಕ್ಚರ್ ಯಾವಾಗ ಪ್ರಮೋಷನ್. ನಟನೆ ಅನ್ನೋದು ನಿಮಗೆ ದೊಡ್ಡದಾದ್ರೆ ಇವರಿಗೆ ಇನ್ನೂ ದೊಡ್ಡ ಚಟ. ಅವ್ರಿಗಂತೂ ತುಂಬಾ ಇಷ್ಟವಾದ್ದು ಕೆಲಸ, ನಂಗೆ ತುಂಬಾ ಇಷ್ಟವಾದ್ದು, ತುಂಬಾ ಇಷ್ಟಪಟ್ಟು ಮಾಡುವಂಥದ್ದು ಯಾವ್ದು. ಎಲ್ಲ ಆಟನ ಬಿಟ್ಬಿಟ್ಟು ಸುಮ್ಮನೆ ಹಾ, ಎಲ್ಲ ಆಟ ಬಿಟ್ಬಿಟ್ಟು ಸರ್, ಇದೇ ದೊಡ್ಡ ಚಟ ಆಗೋಯ್ತು. ಆಕ್ಟಿಂಗ್ ಅದು ಹೆಂಗೆ ಅಂದ್ರೆ ಪೊಲೀಸ್ ಈಗ ಹೇಳ ಬೇಡವಾ? ಯಾವ್ದು ಹೇಳಿ? ಅಲ್ಲ, ಅವ್ರು ಕೇಳಿದ್ರಲ್ಲ ಶಿವಣ್ಣಂಗೆ ಎಲ್ಲ ಪಾತ್ರಗಳು ಅಂತ. ನಾವೆಲ್ಲ ಹೆಂಗೆ ಅಂದ್ರೆ ನೀರಿದ್ದಂಗೆ, ಯಾವ್ದಕ್ಕೆ ಹಾಕ್ತೀರೋ ಆ ಶೇಪ್ ತಗೋತೀವಿ ಅಷ್ಟೇ ನಾವು. ಇಲ್ಲ, ಸ್ವಲ್ಪ ಕಷ್ಟ ಇದೆ ಶೇಪ್ ತಗೊಳ್ಳಿ, ಯಾವ್ದಕ್ಕೆ ಹಾಕೋಬಿಡಿ ಆ ಥರ. ನೀರಿದ್ದಂಗೆ, ಆದ್ರೆ ನೀರ್ಗೆ ಹಾಕಂಗಿಲ್ಲ, ಏತಕ್ಕೆ ಹಾಕಲ್ಲ. ಬೆಣ್ಣೆ ಕರಗಲ್ಲ, ದೊಡ್ಡಬೇಕಷ್ಟೇ. ಕಾವು ಕೊಡ್ಬೇಕು ಅದಕ್ಕೆ. ಸೊ ಹಾಗೆ. ಮತ್ತೆ ರಚಿತಾರಾಮ್ ಅವ್ರನ್ನ ಯಾರು ಮಿಸ್ ಮಾಡ್ಕೋತಾ ಇದ್ರೆ ತುಂಬಾ ಜಾಸ್ತಿ? ಇವರಿಬ್ರು ಹೀರೋ ನಾಯಕ ನಟರಾಗಿ ಇವ್ರು ಮಿಸ್ ಮಾಡ್ಕೋಬೇಕು. ಇವರು ಈಗ ಜೊತೆಗೆ ಆಕ್ಟ್ ಮಾಡಿದ್ದಾರೆ ತುಂಬಾ ಸೀನ್ಗಳಲ್ಲಿ. ಅವ್ರಿಗೆ ಒಂದು ಏನಂದ್ರೆ ಮೇಡಮ್ ಇರ್ಬೇಕಾಗಿತ್ತು ಅಂತ ಅವ್ರು ಯಾವಾಗ ಮಾಡಿದ್ದವಲ್ಲ ಅವ್ರ ಜೊತೆ ಆಕ್ಟಿಂಗ್ ದಿನ ಮಾಡ್ತಿದ್ದೋ. ಶೂಟಿಂಗ್ ಮಾಡ್ದಲೇ ಇದ್ದಾಗ ಶೂಟಿಂಗ್ ಜೊತೆಲಿ ಇದ್ದಿದ್ದು ನೀವು. ನೋಡಿ ರಚಿತಾರಾಮ್ ತುಂಬಾ ಇಷ್ಟ. ತುಂಬಾ ಚೆನ್ನಾಗಿ ಪಾತ್ರ ಸತ್ಯ ಅವ್ರದ್ದು, ಇನ್ನೂ ಚೆನ್ನಾಗಿದೆ ಅವ್ರು ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಸತೀಶ್ ನಿಮ್ದು ಅವ್ರ ಜೋಡಿ ಇಷ್ಟಪಟ್ಟಿದ್ರು ಸರ್ ಜನ. ಅವ್ರು ಇಷ್ಟಪಟ್ಮೇಲೆ ನಮ್ದೇನಿದೆ ಅಲ್ವಾ? ಮುಂದುವರೆದಿದ್ದಲ್ವ ಇದು? ಮಾಡೋದೇ ಜನಕ್ಕೋಸ್ಕರ ಅಲ್ಲ. ಜನ ಒಂದು ಜೋಡಿ ಇಷ್ಟಪಟ್ಟಾಗ ತುಂಬಾ ಸಲ ಏನಾಗುತ್ತೆ ಅಂತಂದ್ರೆ ತುಂಬಾ ಪೇರ್ಗಳು ರಿಪೀಟ್ ಆಗಿರೋದು ಅದೇ ಕಾರಣಕ್ಕೆ. ಈ ಜೋಡಿ ವರ್ಕೌಟ್ ಆಗುತ್ತೆ, ಈ ಜೋಡಿ ಜನ ನೋಡ್ತಾರೆ, ಇದರಿಂದ ಒಳ್ಳೆ ಜನ ಥಿಯೇಟರ್ ಒಳಗೆ ಬರ್ತಾರೆ ಅಂತ ಅನಿಸ್ದಾಗಲೇ ತುಂಬಾ ಸಲ ರಿಪೀಟ್ ಆಗಿದ್ದಾವೆ. ಈ ಕೆಲವು ಹೀರೋಯಿನ್ಗಳೆಲ್ಲ ಒಂದು 10-15 ಸಿನಿಮಾಗಳೆಲ್ಲ ಮಾಡಿದಾರಲ್ಲ ಸರ್. ಅಣ್ಣವರೇ ಈಗ ಕೆಲವ್ರ ಜೊತೆ ಎಲ್ಲ 15 ಸಿನಿಮಾ 20 ಸಿನಿಮಾ ಎಲ್ಲ ಮಾಡಿದ್ರು. ಇವ್ರು 36, ಜಯಂತಿ ಅವ್ರ ಜೊತೆ 36 ಸಿನಿಮಾ. ಅಯ್ಯೋ, ಮ್ಯಾಕ್ಸಿಮಮ್ 35-36 ಅವ್ರ ಜೊತೆ. ಹೆಂಗದು ಬಾ. ಈ ಒಂದು ವರ್ಷಕ್ಕೆ 16 ಸಿನಿಮಾ ಬಂದಿದೆ ಅವ್ರದ್ದು. ಹೌದು, ಎಕ್ಸಾಕ್ಟ್ಲಿ. ಅಣ್ಣ ಅವ್ರದ್ದು 16 ಸಿನಿಮಾ 3 ಶಿಫ್ಟ್ ಮಾಡಿದಾರೆ. ವಿಡಿಯೋ ಕಿರಿಯರ್ 16 ಸಿನಿಮಾ ಮಾಡ್ತೀವಿ ಗೊತ್ತಿಲ್ಲ ನಮ್ಗೆ. ಅಲ್ಲ, ಏನು ಹಾರ್ಡ್ ವರ್ಕಿಂಗ್ ಸರ್. ಮುಂದೆ ಏನಿಲ್ಲ ಬಿಡಿ ಸರ್, ನಾವು ಎಲ್ಲ ಇಡೀ ಜನರೇಷನ್ ಹಂಗೆ ಮಾಡಿದೆ ಸರ್. ಈಗ ಅದು ಕಾಲ ಮುಗಿ ಸರ್. ನೋಡಿ ಇವಾಗ ಮತ್ತೆ ಆಗುತ್ತಿಲ್ಲ ಗೊತ್ತಿಲ್ಲ, ಪ್ರಾಕ್ಟಿಕಲ್ ಆಗಿ ಮಾತಾಡಿದಾರೆ. 48,000 ಜಾನಕಿ ಮೇಡಮ್ ಮಾಡಿರೋದು ಎಂತ ಅದ್ಭುತ. SPB ಅವರು, ಈ ಕಡೆ ಹಂಸಲೇಖ ಅವ್ರು ಮಾಡಿರೋ ಸಿನಿಮಾಗಳ ಲೆಕ್ಕ, ಈ ಕಡೆ ಅಣ್ಣವ್ರು ಮಾಡಿರೋ 200 ಚಿಲ್ಲರೆ ಸಿನಿಮಾಗಳು, ಅಂಬರೀಷ್ ಅಣ್ಣ ಮಾಡಿರೋದು 200 ಸಿನಿಮಾ, ವಿಷ್ಣು ಸರ್ ಮಾಡಿರೋದು 200 ಸಿನಿಮಾ. ಇವರೆಲ್ಲ ರೆಕಾರ್ಡ್. ಶಂಕರ್ ನಾಗ್ ಆಗಲಿ, ಆ ಸ್ಪೀಡಲ್ಲಿ, ಆ ಏಜಲ್ಲಿ ಅನಂತ್ ನಾಗ್ ಅವರು, ಅದೆಲ್ಲ ಯಾರ ಪುನಃ ಬರುತ್ತೆ ಅಂತ ಅನ್ಸಲ್ಲ. ಇನ್ನು ನೆಕ್ಸ್ಟ್ ಜನರೇಷನ್ಗೆ ಅಷ್ಟು ಸಿನಿಮಾ ಮಾಡಕ್ ಸಾಧ್ಯ ಇಲ್ಲ. ಹಸಿಬಿರಲ್ಲ ನೋಡಿ, ಎಕ್ಸಾಕ್ಟ್ಲಿ ಹಸಿವಿರಲ್ಲ. ಅದು ರೀಲು ಸರಗ, ರೀಲು. ಈಗೇನು ಕಟ್ ಮಾಡ್ಕೋ, ಈ ಕಡೆನೂ ತಗೋ, ಆ ಕಡೆನೂ ತಗೋ, ಯಾ ಕಡೆ ಬೇಕು ಆ ಕಡೆ ತಗೋ, ಕಟ್ ಮಾಡು, ತಗೊಂಡೋಗಿ ಬೇಕು ಅಂತ ಇಟ್ಕೊಳ್ಳಿ, ಅದ್ರ ಮೇಲ್ಗಡೆ ನಿಜವಾಗ್ಲೂ ಪ್ರತಿಭಾನ್ವಿತವ್ರಿಗೆ ನಿಜವಾಗ್ಲೂ ಎಫರ್ಟ್ ಹಾಕೋರು ಮಾತ್ರ ಬೆಲೆ ಇದ್ದಿದ್ದು, ಅವ್ರು ಮಾತ್ರ ಕೆಲಸ ಈಗ ಇದ್ದಿದ್ದು. ಚಾನ್ಸ್ ಇದೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಮತ್ತೊಂದು ಸಿಕ್ಕಾಪಟ್ಟೆ ಚಾನ್ಸ್ ಸರ್. ಅವಾಗೆಲ್ಲ ಮತ್ತೊಂದ್ಸಲ ಮಾಡಿದ್ರೆ ನಮ್ಮನ್ನು ಕೇಳೋರು, ಗಿರೀಶ್ ಅವರ ಟಿಫನ್ ಮಾಡಿದ್ರ ಅಂತ. ಆಯ್ತು ಸರ್, 3 ಲೇಕ್ ತಿಂತಾ ಇದೀರಾ ಅಂತ ಕೇಳೋರು. ಬಂಗಾರದ ಪಂಜರದಲ್ಲಿ ಸರ್ ರೀಲ್ ಯಾವ ರಾಜವಲ್ಲಿ ರೀಲ್ ಮಾಡಿದ್ದು ಪಂಜರ ಹಿಡ್ಕೊಂಡಿರ್ತಾರೆ ಗೊತ್ತಾ? ಬಂಗಾರದ ಪಂಜರ ಪಿಕ್ಚರ್ ಅಲ್ಲಿ ಇವರೇ ಗಿಳಿನೇ ಇದು ಸಣ್ಣಗಿತ್ತು, ಇವಾಗ ಊದ್ಕೊಂಡ್ಬಿಡದೆ. ಏ ರಾಜವಲ್ಲಿ ಎಲ್ಲ ರೀಲ್ ಅಲ್ಲಿ ತಾನೇ ಮಾಡಿದ್ದು. ಡ್ರಾಮಾನ ಎಷ್ಟು ವರ್ಷ ಆಯ್ತು ಅನಿಸ್ತಾ ಇದೆ. ಡ್ರಾಮಾನ ರೀಲ್ ಅಲ್ಲೇ ಮಾಡಿದ್ ನಾವು. ಡ್ರಾಮಾನು ರೀಲಲ್ಲೇ ಮಾಡಿದ್ವಿ. ಭಟ್ರ ಸಿನಿಮಾಗಳಲ್ಲಿ ಬಹಳ ಇಷ್ಟವಾಗಿರೋ ಸಿನಿಮಾ ಡ್ರಾಮಾ. ನಿಮ್ಮ ಪಾತ್ರ ತುಂಬಾ ಚೆನ್ನಾಗಿದೆ. ಹೌದು, ಒಳ್ಳೆ ಕಾಂಬಿನೇಷನ್. ಯಶ್ ಜೊತೆಗೆ ಸೂಪರ್. ಅದು ಬಹಳ ಮಜಾ ಇತ್ತು. ನನ್ನ ಅವನ ಕಾಂಬಿನೇಷನ್ ಚಳಿ ಕಾಯಿಸ್ಕೊಂಡು ಹೋಗೋಣ ಅಂತ ಬೈಯೋದು. ಅದೇ ಅಂದ್ರೆ ಆ ಒಂದು ಇದೆಯಲ್ಲ, ಇಡೀ ಪೋಲಿನಿಯಸ್ನ ಹೆಂಗ್ ತಂದಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿತ್ತು. ಬೆಣ್ಣೆ ಸಂತ ಮುಂದೆ ಬರವಣಿಗೆ ಮತ್ತೆ ಆಗಲ್ಲ. ಬೆಣ್ಣೆ ಸಂತ ಮುಂದೆ ಬೆಣ್ಣೆ ಸಂತ ಬಂದ. ಓ ಹೌದಲ್ವಾ? ಅಲ್ಲ, ಅದು ಹೇಳೋ ರೀತಿ ಚೆನ್ನಾಗಿದೆ. ಒಂದ್ ಕಡೆ ಕೆಂದೆಳ್ಳಿರ್ ಬಿಡ್ತದೆ, ಒಂದ್ ಕಡೆ ಹಸಿರೆಳ್ಳಿರ್ ಬಿಡ್ತದೆ, ಸೆಂಟ್ರಲ್ ಚೆಂಡು ನೋಡಿ. ಇವೆಲ್ಲ ಉಳ್ಕೋತವೆ ಸಿನಿಮಾಗಳು. ಈ ತರ ಸೀನ್ಗಳು ಹಂಗೆ ಉಳ್ಕೋತವೆ. ಈಗ ಕೂತ್ಕೊಂಡು ನೆನ್ಪು ಮಾಡ್ಬೇಕಾದ್ರೆ ಮೊನ್ನೆ ನೋಡ್ತಾ ಇದ್ದೆ ನಾನು, ಯಾವ್ದೋ ಇದರಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹಾಕಿದ್ದು, ಅದು ಎಷ್ಟೋ ಮಿಲಿಯನ್ ಹೋಗಿತ್ತು. ಯಾವುದು ಬೆಣ್ಣೆ ಶಾಂತಮ್ಮಂದು. ಹೌದಾ? ಅಂದ್ರೆ ಗದ್ದೆಗೆ ಬಾ ಅಂತ ಅವಳನ್ನ ಕರೀತೀನಿ, ಶಾಂತಮ್ಮನ.
ಗದ್ದೆ ಒಳಗೆ 2 ತೆಂಗಿನ ಮರ, ಒಂದು ಹಸಳೆ ನೀರು ಬಿಡ್ತದೆ, ಇನ್ನೊಂದು ಕೆಂದೆ ನೀರು ಬಿಡ್ತದೆ. ಹಂಗೆ ಹೇಳಿ ಸ್ವಲ್ಪ. ಗದ್ದೆ ಒಳಗೆ 2 ತೆಂಗಿನ ಮರ ಅವೆ, ಒಂದು ಹಸಳೆ ನೀರು ಬಿಡ್ತದೆ, ಇನ್ನೊಂದು ಕೆಂದೆ ನೀರು ಬಿಡ್ತದೆ. ಸೀದಾ ಬಂದ್ರೆ ಚೆಂಡು ಸ್ಮೆಲ್ ಬರ್ತದೆ. ಅಲ್ಲಿಗೆ ಬಾ ಹೇಳ್ತೀನಿ. ಅವಳು ಬರ್ತಾಳೆ, ಬಂದಿದ್ದೀನಿ ಇದೆಲ್ಲ ಬೋಸ್ಲಿಕ್ಕೆ ಅಂತಾಳೆ, ಕರೆದಿದ್ದಲ್ಲಪ್ಪ ಅಂತ ಬಂದಿದ್ದೀನಿ ಇದೆಲ್ಲ ಬೋಸ್ಲಿಕ್ಕೆ ಅಂತ ಹೇಳ್ತೀನಿ. ನೀವೆಲ್ಲ ಯಾಕೆ ಬಂದ್ರಿ ಹತ್ರ ಕರ್ಕೊಂಬಂದಿರೋದಾರೆ ಎಷ್ಟೇ ಎಲ್ರು ಫ್ರೆಂಡೇ ಎಲ್ಲರೂ ಹೇಳ್ತಾರೆ ಎತ್ತಾಕ್ ಬಂದ್ಬಿಟ್ಟಾನೆ ಪೊಲೀಸ್ನವರೆಲ್ಲ ಕರ್ಕೊಂಬಂದಿರ್ತಾನೆ. ಫ್ರೆಂಡ್ ಎಲ್ಲ ನೀನು ಅಂತಂದ್ರೆ ಅವನು ಆಮೇಲೆ ಲವ್ ಮಾಡ್ತಾವ ನೀನ್ ನಾನು ಅವಳನ್ನ ಅಂತ. ಯಾರನ್ನ ಗಣೇಶ್ ಅಂತ ಅದಕ್ಕೆ ಅವಳು ನನ್ ಮದ್ವೆ ಆಗೈತೆ ಕಣ ಗುಂಡ್ಕ ನನ್ ಮಗನೇ ಅಂತ, ಮದ್ವೆ ಆಗ ಗಂಡ ಬಿಟ್ಬಿಡೋಣಲ್ಲ ಅಂತ. ಗಂಡ ಕೆಲಸ ಬೆಂಗಳೂರು ಅವನೆಲ್ಲ ಬಿಟ್ಟಿದನು ನೋಡಿ ನಮ್ಮ ಅಕ್ಕ ಪೈಡು ಎಷ್ಟು ಮಾತ್ರ ಮೆಮೊರೇಬಲ್ ಅವೆಲ್ಲ ಲೈಫ್ ಅದೆಷ್ಟು ನ್ಯಾಚುರಲ್ ಆಗಿ ಬಂದಿದೆ ನೋಡಿ. ಇನ್ನೋಸೆಂಟ್ ಪರ್ಫಾರ್ಮೆನ್ಸ್ ನಮ್ಗೆ ಅಟ್ಲೀಸ್ಟ್ ಆರೋಗ್ಯ ಸುಧಾರಿಸ್ಬಿಡುತ್ತೆ. ಅಂದ್ರೆ ಅವೆಲ್ಲ ನಾನು ನೆನ್ಸ್ಕೊಂಡಾಗ ನಕ್ಕು ಒಂಥರ ಎಲ್ಲ ತಿಳಿಯ ಬ್ಯೂಟಿಫುಲ್ ಸಿನಿಮಾ. ಆಮೇಲೆ ಇವತ್ತು ನೆನಪು ಬರ್ತಾ ಇತ್ತು ನನಗೆ, ಸತೀಶ್ ನಾನು ಸುವರ್ಣ ನ್ಯೂಸ್ ಅಲ್ಲಿ ಇದ್ದಾಗ ಲೂಸಿಯಾ ಸಿನಿಮಾದೊಂದು ಇಂಟರ್ವ್ಯೂ ಮಾಡಿ ನೆನಪು ಬರ್ತಾ ಇತ್ತು. ಬಹಳ ಬ್ಯೂಟಿಫುಲ್ ಇಂಟರ್ವ್ಯೂ ಅದು. ನಂದು ನಿಮ್ದು ಒಂದು ಸೀನ್ ಇದೆ ಲೂಸಿಯಾ ಸಿನಿಮಾದಲ್ಲಿ, ಅದ್ರ ರಿಯಲ್ ಲೈಫ್ ಹತ್ರ ಇರೋ ಸೀನ್ ಅದು. ಅಂದ್ರೆ ಇಬ್ಬರದು ಕಾನ್ವರ್ಸೇಷನ್ ಬರುತ್ತೆ, ಹೇಗೆ ನಿಮ್ ಲೈಫ್ ಯಾವ ತರ ಅನ್ನೋ ನೀವು ನನಗೆ ಕ್ವಶನ್ ಕೇಳ್ತೀರಾ, ಯಾವ ಲೈಫ್ ನಿಮ್ಗೆ ಇಷ್ಟ ಅಂತ ಕೇಳ್ತೀರಾ. ಅದ್ರಲ್ಲಿ ನಾನು ಸೂಪರ್ ಸ್ಟಾರ್, ಅದರಲ್ಲಿ ಸಿನಿಮಾದೊಳಗಡೆ ಸೂಪರ್ ಸ್ಟಾರ್ನ ಇಂಟರ್ವ್ಯೂ ಮಾಡ್ತೀರಾ ನೀವು. ಅವಾಗ ನೀವು ಕ್ವಶನ್ ಕೇಳ್ತಾ ಹೋಗ್ತೀರಾ, ನಿಮ್ಗೆ ಯಾವ ಬದುಕು ಇಷ್ಟ, ನಿಮ್ಗೆ ಮುಂಚೆ ಇದ್ರಲ್ಲ ಅದು ಇಷ್ಟನಾ ಈಗ ಅಂತ ಕೇಳ್ತೀನಿ. ಅಂದ್ರೆ ಮುಂಚೆ ನಾರ್ಮಲ್ ವ್ಯಕ್ತಿ ಆಗಿದ್ದು ಇಷ್ಟನಾ ನಿಮ್ಗೆ, ಅಥವಾ ಸೂಪರ್ ಸ್ಟಾರ್ ಮೇಲೆ ಆದ್ಮೇಲೆ ನಿಮ್ ಬದುಕು. ಇಲ್ಲ ಸೂಪರ್ ಸ್ಟಾರ್ ಆದ್ಮೇಲೆ ಅವನು ಹೇಳ್ತಾನೆ, ಇಲ್ಲ ಸುತ್ತ ಇವರೆಲ್ಲ ಬರೀ ಹೊಗಳ್ತಾನೆ ಇರ್ತಾರೆ, ಯಾರು ನಿಜನ ಹೇಳಲ್ಲ, ಯಾವ ಸತ್ಯ ಯಾವ ಸುಳ್ಳು ಅಂತ ಗೊತ್ತಾಗಲ್ಲ. ನನಗೆ ಸಿಂಪಲ್ ಆಗಿರೋ ಲೈಫ್ ಇಷ್ಟ. ರೋಡಲ್ಲಿ ಪಾನಿಪುರಿ ತಿನ್ಕೊಂಡು ಆರಾಮಾಗಿರ್ಬೇಕು, ನನ್ನ ಪಾಡಿ ನಾನು ಬದುಕು ನಡೆಸ್ಬೇಕು, ಯಾರು ನನ್ನ ಮಾತಾಡ್ಸ್ಬಾರ್ದು, ನನ್ನ ಪಾಡಿ ನಾನು ಇರಬೇಕು ಅನ್ನೋ ಥರದ್ದು ವಿಚಾರನ ಅವನು ಹೇಳ್ತಾನೆ. ಅದು ಬಹಳ ಬ್ಯೂಟಿಫುಲ್ ಇಂಟ್ರೋ, ಅದು ಸಖತ್ ಫಿಲಾಸಫಿ ಲೈಫ್ಗೆ. ಅವನು ತುಂಬಾ ಚೆನ್ನಾಗಿ ಬರ್ದಿರೋದು, ತುಂಬಾ ಚೆನ್ನಾಗಿ ಡೈಲಾಗ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಆ ಸಿನಿಮಾದ ಭಾಗ ಆಗಿರೋದು ನನಗೂ ಖುಷಿ ಅಂತ. ಕೆಲವೊಂದು ಸಿನಿಮಾಗಳು ಆಮೇಲೆ ಇನ್ನೊಂದು ಪ್ರಶ್ನೆ, ನನಗೆ ಈ ಅಯೋಗ್ಯ 1 ಹಿಟ್ ಸಿನಿಮಾ, ಅಯೋಗ್ಯ 2 ಇನ್ನೊಂದು ಬರ್ತಾ ಇದೆ. ಈಗ ಹಿಟ್ ಮಾಡೋಕೆ ಒಂದು ಫಾರ್ಮುಲಾ ಇದೆ ಅಂತ ಅನ್ಸುತ್ತೆ ನಿಮಗೆ? ಒಂದು ಹಿಟ್ ಇದು ಮಾಡಿದ್ರೆ ಹಿಟ್ ಆಗುತ್ತೆ ಅನ್ನೋ ಹತ್ರ? ಅದೆಲ್ಲ ಇಲ್ಲ ಸರ್, ಅದೆಲ್ಲ ಗೊತ್ತಿರೋ ಅದನ್ನೇ ಮಾಡ್ತಿದ್ರಲ್ರು, ಯಾಕೆ ಸೋಲ್ತಾ ಇದ್ರು. ಓಕೆ, ಹಿಟ್ ಮಾಡೋಕೆ ಫಾರ್ಮುಲಾ ಇಲ್ಲ. ನಾನು ಯಾವತ್ತೊಂದು ಮಾತು ಹೇಳಿದ್ನಲ್ಲ, ಅದು ಜ್ಞಾನ ಬೇಕು. ಅಂದ್ರೆ ಕನಿಷ್ಠ ಜ್ಞಾನ ನಮಗೆ ಸಿನಿಮಾ ಮೇಕರ್ಸ್ಗೆ, ಅಂದ್ರೆ ಒಂದು ನಿರ್ದೇಶಕನಿಗಾಗಲಿ ಒಂದು ಎಕ್ಸ್ಪೀರಿಯನ್ಸ್ ಬೇಕು. ಅವರು ಒಂದು ಸ್ವಲ್ಪ ಇರ್ಬೇಕು ಸರ್. ಅಂದ್ರೆ ಏನೋ ಎಜುಕೇಶನ್ ಅಂತ ಪದ ಬಳಸಲ್ಲ, ರಪ್ಪ ಅಂತ ನೋಡಿದೆ ಅಣ್ಣ ಬೇಡ ಅಂದ್ರೆ ಈಗ ನೋಡಿ ಸರ್, ನೀವು ಜರ್ನಲಿಸಮ್ ಮಾಡಿರ್ತೀರಾ, ನೀವು ಬಂದು ಕುತ್ಕೊಂಡು ಕ್ವಶನ್ ಕೇಳಕ್ಕೆ ಅಷ್ಟು ವರ್ಷ ಸರ್ವಿಸ್ ಮಾಡಿರ್ತೀರಾ. ಒಂದು ಸುವರ್ಣ ಚಾನಲ್ ಅಂತ ಚಾನಲ್ ಕುತ್ಕೊಂಡು ಒಂದು ಅಷ್ಟು ವರ್ಷ ಕೆಲಸ ಮಾಡಿದ್ರಿ, ಬೇರೆ ಬೇರೆ ಚಾನಲ್ ಕೆಲಸ ಮಾಡಿದ್ರಿ. ಅದಾದ್ಮೇಲೆ ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇವತ್ತು ಗೌರಿ ಶೆಟ್ಟಿ ಸ್ಟುಡಿಯೋಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಏನಾಗುತ್ತೆ ಅಂದ್ರೆ ಈ ಜನರೇಷನ್ ನಾನು ನೋಡಿರೋದು ರಫ್ ಅಂತ ಏನೋ ಆಗ್ಬಿಡ್ಬೇಕು ನಾವು ಅನ್ನೋ ದಾಹ, ಎಕ್ಸ್ಪೀರಿಯನ್ಸ್ ಇಲ್ದೇನೆ ಏನೋ ಆಗ್ಬಿಡ್ಬೇಕು ಅನ್ನೋ ದಾಹ. ನಾವೆಲ್ಲ ಸಣ್ಣ ಪುಟ್ಟ ಪಾತ್ರ ಮಾಡಿ 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 ಹೀರೋ ಆಗಿ ಕಡೆಗೆ ಎಷ್ಟೋ ವರ್ಷ ಜರ್ನಿ ಮಾಡಿದ್ದು, ನಾಟಕ ಮಾಡ್ತಾ ಅಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ. ನಾನೇನ್ ಹೇಳ್ತೀನಿ ಅಂದ್ರೆ ಪ್ರತಿಯೊಂದು ಪ್ರೊಫೆಷನ್ ಹೋದ್ರೆ ಎಕ್ಸ್ಪೀರಿಯನ್ಸ್ ಕೇಳುತ್ತೆ. ಈಗ ಒಬ್ಬ ಕಾರ್ಪೆಂಟ್ರು ಇದನ್ನ ಮಾಡ್ಬೇಕು ಅಂತಂದ್ರೆ ವಿತೌಟ್ ಎಕ್ಸ್ಪೀರಿಯನ್ಸ್ ಮಾಡಕ್ ಸಾಧ್ಯನೇ ಇಲ್ಲ. ಅವ್ನು ಹುಳಿ ಹಿಡಿ, ಆ ಪೆಟ್ಟು ಆ ಹುಳಿ ಎರಡು ಹಿಡ್ಕೊಳ್ಳಕ್ಕೆ 1 2 ರಿಂದ 3 ವರ್ಷ ತಗೋತಾನೆ. ಅದನ್ನ ಕಲಿಯಕ್ಕೆ ಅವನು ಜಸ್ಟ್ ಹಿಡ್ಕೊಳ್ಳಕ್ಕೆ ಮಗು ನೋಡ್ತಾನೆ ಇರ್ತಾನೆ. ನನ್ನ ತಂದೆ ಜೊತೆ ಹೋಗ್ತಾ ಆ ಕಾರ್ಪೆಂಟರ್ ಹೆಂಗ್ ಮಾಡ್ಬೇಕು ಅಂತ ಅವನು ಜೊತೆಗೆ ಟ್ರಾವೆಲ್ ಮಾಡ್ತಾ 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 ಅವನಿಗದು ಜ್ಞಾನ ಬರಕ್ ಶುರು ಆಗುತ್ತೆ. ಸಂಗೀತ ತಗೊಳ್ಳಿ, ನೀವು ಪ್ರಾಕ್ಟೀಸ್ ಮಾಡಿಲ್ಲ ನಿಮ್ಗೆ ಸಿಗೋದೇ ಇಲ್ಲ. ಅದು ಮನಸಾರೆ ಡ್ಯಾನ್ಸ್ ಆಲ್ಸೋ ಪ್ರತಿಯೊಂದು ಹಂಗೇನೆ ಅಂತ ನಾನು ಹೇಳೋದು. ಅಂದ್ರೆ ಎಲ್ಲದಕ್ಕೂ ಎಕ್ಸ್ಪೀರಿಯನ್ಸ್ ಕೇಳೋದು. ಎಕ್ಸಾಕ್ಟ್ಲಿ. ನನಗೆ ಹೇಳ್ತಿರ್ಬೇಕಾದ್ರೆ ಮನಸಾರೆ ಸಿನಿಮಾ ನೆನ್ಪು ಬಂತ ಆಯ್ತು. ಒಂದು ಮದುವೆ ನಡೀತಾ ಇರುತ್ತೆ, ಅಲ್ಲಿ ಬಂದು ನಿಂತ್ಕೊಂಡು ಒಂದು ಡೈಲಾಗ್ ಹೌದು ಎಷ್ಟು ಚೆನ್ನಾಗಿದೆ. ಅವಾಗ ಸಣ್ಣ ಸಣ್ಣ ರೋಲ್ಗಳು ಎಲ್ಲ, ಅದಕ್ಕೆ ಮುಂಚೆ ಇನ್ನೂ ಸಣ್ಣ ರೋಲ್ಗಳು ಮಾಡಿದ್ರು, ಅದು ಆಕ್ಚುಲಿ ಚೆನ್ನಾಗಿರೋದು. ಮಾದೇಶ ಫಸ್ಟ್ ಫಿಲ್ಮ್. ಓ ಶಿವಣ್ಣ ಅವ್ರದ್ದು. ಶಿವಣ್ಣ ಅವ್ರದ್ದು ಓಕೆ, ಸಣ್ಣ ರೋಲ್ ಮಾಡಿದ್ದೆ ಅದರಲ್ಲೇ ಫಸ್ಟ್ ಒಂದು ಎಂಟ್ರಿ. ಶಿವಣ್ಣ ಅವ್ರು ಡೈಲಾಗ್ ಹೊಡಿದ್ವಿ. ಫಸ್ಟ್ ಸೀನೇ ನಂದು ಸಿನಿಮಾದಲ್ಲಿ, ಫಸ್ಟ್ ಎಂಟ್ರಿನೇ ಶಿವಣ್ಣವ್ರ ಜೊತೆ. ಎದುರುಗಡೆನೆ ಫಸ್ಟ್ ಡೇನೆ ನಾನು ನೋಡಿ. ಈಗಾದ್ರೆ ಕಾನ್ಫಿಡೆನ್ಸ್ ಬೇರೆ, ಅವಾಗ ಇನ್ನು ಹೊಸಪಾಲ್ ಬಂದ್ರೆ ಹೆಂಗಪ್ಪ. ಈಗ ನಾವು ಈಗ ಚಿಕ್ಕ ವಯಸ್ಸಿನೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ಅವನ್ನ ಮೂಡದ ಮರೆಯಲ್ಲಿ ನಮ್ಮ ಸಿನಿಮಾ ಆಗಲಿ ಮತ್ತೊಂದು ಸಿನಿಮಾ ಆಗಲಿ ಸ್ಕ್ರೀನ್ ಮೇಲೆ ನೋಡಿ ಗಾಡ್ ಅಂತ ಸೆಲೆಬ್ರೇಟ್ ಮಾಡ್ಕೊಂಡ್ ಬಂದಿರೋದು ನಾವು. ಈಗ ಎದುರುಗಡೆ ಅವರೇ ನಿಂತವ್ರೆ, ಅವ್ರ ಜೊತೆಗೆ ಫಸ್ಟ್ ಫಿಲ್ಮ್ ಅವ್ರ ಜೊತೆಗೆ ಆಕ್ಟ್ ಮಾಡ್ಬೇಕು. ಅಯ್ಯೋ ಶಿವ ಏನ್ ಗುರು ಕೊಟ್ಟೆ ಮಾಂಜ ನನಗೆ ಎಂತ ಪರೀಕ್ಷೆ ಕೊಟ್ಟೆ ಗುರು, ಈಗ ಕೆಟ್ಟ ಶಿವ ಅನ್ನೋ ತರ ಕೊಟ್ಬಿಟ್ಟ.
ಆಮೇಲೆ ನಾನು ಧೈರ್ಯ ಮಾಡಿದೆ, ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ಫಸ್ಟೇ ಮಾತುಗಳೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ನನ್ನಷ್ಟಕ್ಕೆ ನಾನೇ ಸ್ವಲ್ಪ ಉಸಿರೆಲ್ಲ ನಾರ್ಮಲ್ ತಂದ್ಕೊಂಡು ಹೋಗಿ ಧೈರ್ಯವಾಗಿ ಏನಾಗಲ್ಲ, ಮಾಡೇ ಮಾಡ್ತೀನಿ. ಇದು ನನಗೆ ಚಾಲೆಂಜ್. ಅಂದರೆ ನನಗೆ ಇದು ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇದೆ. ನಾನು ಪ್ರೂವ್ ಮಾಡ್ಕೊಳ್ಳೇಬೇಕು, ಇದು ಈ ಚಾನ್ಸ್ ಮಿಸ್ ಮಾಡಬಾರ್ದು ಅಂತ ಧೈರ್ಯ. ಏನಿತ್ತು ಸೀನು, ಏನು ಡೈಲಾಗ್ ಇತ್ತು? ಸ್ಮಶಾನದಲ್ಲಿ ಒಂದು ಸೀನು. ನಮ್ಮ ಅಣ್ಣಂಗೆ ಅವಾಜ್ ಆಗ್ತಾರೆ, ಯಾರೋ ಶಿವಣ್ಣ. ನಮ್ಮ ಅಣ್ಣ ಹೆಸರು ಹಿಡಿದು ಮಾತಾಡ್ತಾ ಇರ್ತಾರೆ. ಹೆಸರೇನೋ ಇದೆ ಮರ್ತೋಯ್ತು, ರಮಣ ಅಂತ. ಅದೇನೋ ಒಂದು ಇಲ್ಲ, ರಮಣ ನನ್ನ ಹೆಸರು, ಅವ್ರ ಹೆಸರೇನೋ ಇರುತ್ತೆ. ಅಂತ ಶಿವಣ್ಣ ಹೆಂಗೆ ಅಂತಾರೆ. ಆವಾಗ ನನ್ನ ಡೈಲಾಗ್ ಶುರು ಆಗ ಫಸ್ಟ್ ಡೈಲಾಗೆ ನನಗೆ ಒಂದು ಏಯ್ ನಿನ್ನ ಏನ್ ಕಬ್ಬಣ ತೋರಿಸಿ ಕೆಳಗಡೆಯಿಂದ ಮೇಲೆ ಕೆಟ್ಟಿದ್ರೆ ಗ್ವಾಮಳೆ ಅರ್ಧ ಬಿಡ್ಬೇಕು. ನಿನ್ನ ಏನ್ ನಮ್ಮ ಅಣ್ಣನ ಹೆಸರು ಹಿಡಿದು ಮಾತಾಡ್ತೀಯ? ಅಲ್ಲ, ಯಾವ ಮೀಟರ್ ಹೇಳಿ ನಾನು ಇಲ್ಲಿ ಡೈಲಾಗ್ ಕೊಟ್ಟವ್ರೆ, ಓದ್ಕೊಂಡಿದೀನಿ, ನನ್ಗೆ ಗೊತ್ತು ಇದೇ ಡೈಲಾಗ್ ಹೇಳ್ಬೇಕೀಗ ಅಂತ. ಶಿವಣ್ಣ ಆಯ್ತಾ ಇರ್ತಾರೆ ಹೆಂಗೂರು ಹೇಳೋದಿದ್ನ ಅಂತ ನಾನು ಕೇಳಿದೆ, ಸರ್ ಹಿಂಗೆ ಹೇಳ್ಬೋದಾ ಸರ್, ಹಿಂಗೆ ಹೇಳ್ಬೇಕಾಗಿದ್ನ ಅಂತ. ನಾನು ಏನ್ ಬರ್ತಿದ್ದೀನಿ ಅದ್ ನೇಡು ಚಿನ್ನ ಅಂತಂದ್ರು ಅವರು. ಓಕೆ, ಡೈರೆಕ್ಟ್ ಹೇಳಿದ್ಮೇಲೆ ಇನ್ನೇನು ನಮ್ದು. ಅಲ್ಲ ಶಿವಣ್ಣಗೂ ನೀವು ಹೇಳಿದ್ರಾ ಈ ಥರ? ಶಿವಣ್ಣ ಹೇಳಿದೆ, ಶಿವಣ್ಣ ಮಾತಾಡ್ಸಿಲ್ಲ ನಾನು. ಸರ್ ನಮಸ್ಕಾರ ಸರ್ ಅಂತ, ನಮಸ್ಕಾರ ಅಂತಂದ್ರು. ಅಷ್ಟೇ ನಮ್ಗೂ ಒಂದು ಪರಿಚಯ. ನಾನಾಯ್ತು, ನಾನು ದೂರ ಆಯ್ತು, ನಾನೆಲ್ಲ ಕಡೆ ಸೈಕಲ್ ಹಾಕ್ತಾರೆ ಸಾಕು. ನಾನು ಅವೆಲ್ಲ ಇರಲಿಲ್ಲಲ್ವಾ, ಸೈಕಲ್ ಹಾಕ್ತಾರೆ, ಅವ್ರ ಮೇಲೆ ಬೈತಾರೆ, ಎಲ್ಲ ದಿಗ್ಗಜರೆಲ್ಲ ನಿಂತವ್ರೆ, ಹೆಂಗೂರು ಆಕ್ಟ್ ಮಾಡೋದು ಅಂತ. ಅಷ್ಟೇ ಡೈಲಾಗ್. ಏನ್ ಕಬ್ಬಣ ತೋರಿಸಿ ಕೆಳಗಡೆಯಿಂದ ಮೇಲೆ ಕೆಟ್ಟಿದ್ರೆ ಗ್ವಾಮಳೆ ಅರ್ಧ ಬಿಡ್ಬೇಕು. ಏನ್ ನಮ್ಮ ಅಣ್ಣನ ಹೆಸರು ಹಿಡಿದು ಮಾತಾಡ್ತೀಯ ಅಂತ ಹೆಂಗೆ ಚಿಟಿಕೆ ಹೊಡಿಬೇಕು. ಸರಿ ಮಾಡಿದೆ. ಎಲ್ಲ ಒಂದ್ಸಲ ಹಿಂಗೆ ನೋಡಿದ್ರು ನನ್ನೇ, ಯಾರೇ ಹುಡುಗ ಅಂತ. ಯಾಕೆಂದ್ರೆ ಇಂಥ ಡೈಲಾಗ್ ಕೊಟ್ಟವ್ರಲ್ಲ ಹುಡುಗ ಹೋಗ್ಬಿಟ್ಟು. ಓಕೆ, ಆಮೇಲೆ ಆಯ್ತು, ಎಲ್ಲ ಆಯ್ತು. ಆಮೇಲೆ ಸೀನ್ಗಳು ಮಾಡಿದೆ. ಅದೆಲ್ಲ ಆದ್ಮೇಲೆ ರವಿ ಸರ್ ಒಂದೇ ಮಾತಾಡಿದ್ ನನಗೆ, ಚಿನ್ನ ಫಸ್ಟ್ ಶೋಗೆ ನೀನು ಥಿಯೇಟರ್ ಹತ್ರ ಬರ್ಕೋಬೇಡ ಚಿನ್ನ ಅಂತಂದ್ರು. ನಾನು ಯಾಕೆ ಸರ್, ನಾನು ಏನ್ ತಗೊಂಡೆ ಸರ್ ಅಂತ. ನಾನು ಇಲ್ಲ ಚಿನ್ನ, ನೀನ್ ಡೈಲಾಗ್ ಹಂಗೈತೆ ಚಿನ್ನ, ಅಲ್ಲಿ ಯಾರು ಹಿಡ್ಕೊಂಡ್ಬಿಡ ಚಿನ್ನ, ಬರ್ಕೋಬೇಡ ಚಿನ್ನ ಥಿಯೇಟರ್ ಹತ್ರ ಅಂತ. ನಾನು ಹೋಗಲೇ ಇಲ್ಲ ಥಿಯೇಟರ್ ಹತ್ರ. ಆ ಥರ ಮೆಮೊರಿಗಳು. ಎಷ್ಟು ವರ್ಷ ಆದ್ರೂ ಈಗ? 2009 ಇರ್ಬೇಕು ಬಹುಶಃ. 17 ಅಲ್ಲಿಗೆ 17 ವರ್ಷ. 17 ವರ್ಷ. ಸೈಕಲ್ ಹೊಡೆದು ಕಾರಿಗೆ ಬಂದು, ಕಾರ್ ಹೊಡೆದು, ಬಸ್ ಹತ್ತಿ, ಪುನಃ ಸೈಕಲ್ ಹೊಡೆದು, ಪುನಃ ಕಾರಿಗೆ ಬಂದು, ಪುನಃ ಬಸ್ ಹತ್ತಿ, ಪುನಃ ಅಲ್ಲ ನಂದು ಆಕ್ಚುಲಿ ಯಾಕೆ ಬಂತ ನೆನಪು ಮಾತ್ರ ಚೆನ್ನಾಗಿದೆ. ಅಯೋಗ್ಯ ಫಸ್ಟ್ ಪಾರ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಕಾರ್ ಆಕ್ಸಿಡೆಂಟ್ ಆಗೋಯ್ತಂದು. ಅಜರ ಸ್ಪೋರ್ಟ್ ಅಂತ ಎಷ್ಟು ಕಾರ್ ತಗೊಂಡಿದ್ದ ಅವನು. ಅದು ಹಬ್ಬಾಯಿ ನಾಡು ಸ್ಟುಡಿಯೋದಲ್ಲಿ ಅವ್ರ ಕಾರ್ ನಿಂತಿದೆ ಎಷ್ಟು. ಅದು ನೋಡ್ಬಿಟ್ಟು ನಾನು ಯಾರು ಕಾರ್ ಇದೆ ಅಂತ ಕೇಳಿದೆ, ಎಷ್ಟು ಅಂತ ಗೊತ್ತಾಯ್ತು. ನಾನು ಎಷ್ಟು ಸಿಕ್ತ ಅಲ್ಲಿ ಕೇಳಿದೆ, ಇದು ಎಷ್ಟು ಕಾರ್ ಇದೆ, ಹೆಂಗಿದೆ, ಏನ್ ಚೆನ್ನಾಗಿದೆ ಕಾರ್ ಇದೆ ಅಂತ. ಅಜರ ಸ್ಪೋರ್ಟ್ ಅಂತ ತುಂಬಾ ಚೆನ್ನಾಗಿದೆ ಕಣ, ಚೆನ್ನಾಗಿದೆ ಅಂತಂದ. ನನಗೆ ಅದ್ರ ಮೇಲೆ ಆಸೆ ಆಯ್ತು, ಈ ಕಾರ್ ರೇಟ್ ಎಷ್ಟು ಅಂತಂದೆ. ಹಿಂಗೆ ಓ ಈ ಕಾರ್ ಸಖತ್ತಾಗಿದೆ, ಇದನ್ನೇ ತಗೊಂಡ್ರೆ ನಾನು ಅಂತ ನಾನು ಮನ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಇದ್ದೆ. ಅದಾದ್ಮೇಲೆ ಲವ್ ಇನ್ ಮಂಡ್ಯ ಟೈಮ್ ಕರೆಕ್ಟ್ ತಗೊಂಡೆ. ವಜ್ರ ಸ್ಪೋರ್ಟ್ ತುಂಬಾ ಪ್ರೀತಿಯಿಂದ ಇಟ್ಕೊಂಡಿದ್ದೆ ನಾನು ಕಾರ್ ನೋಡಿದ್ರೆ ನೀವು ಇವತ್ತು ಶೋರೂಮ್ ಇಂದ ಬಂದಿದೆ ಅನ್ಬೇಕು, ಹಂಗಿತ್ತು. ಈ ಕಾರು ಹಂಗೇನೆ. ನಾನು ಕಾರ್ಗಳಂದ್ರೆ ಸ್ವಲ್ಪ ನಾನು ತಗೊಳ್ಳೋದು ಕಡಿಮೆ, ಜಾಸ್ತಿ ಕಾರ್ಗಳು ತಗೊಳ್ಳಲ್ಲ. ಬಟ್ ತಗೊಂಡಿದ್ರೆ ತುಂಬಾ ನೀಟಾಗಿರ್ಬೇಕು ನನಗೆ. ಇಲ್ಲೇ ಶೂಟಿಂಗ್ ಮುಗಿಸ್ಕೊಂಡು ಅವತ್ತು ಹಿಂಗೆ ಸಂಜೆ ಇದೇ ಮಾರ್ಗೌಡ್ನಳ್ಳಿಯಿಂದ ನನ್ನ ಫ್ರೆಂಡ್ ಬಂದಿದ್ದ ಮಳವಳ್ಳಿಯಿಂದ. ಅವ್ನ ಕಾರ್ ಹತ್ಕೊಂಡ್ಬಿಟ್ಟು ರೆಸಾರ್ಟ್ ಕೊಟ್ಬಿಟ್ಟು ಮುಂದೆ. ನಾನು ನಮ್ಮ ಡ್ರೈವರ್ಗೆ ಹೇಳಿದೆ ಎತ್ಕೊಂಬರೋ ಗಾಡಿ ಅಂತ ಅಂದ್ಬಿಟ್ಟು. ಅವನ ಅಣ್ಣ ಕ್ರೇಜ್ ತಗೊಳ್ಳಿ, ಏನ್ ಸೌಂಡ್ ಕೊಟ್ಕೊಂಡು ಹೊರಗಡೆ ಗ್ಲಾಸ್ ಎಲ್ಲ ಏರಿಸ್ಬಿಟ್ಟು ಇಬ್ರು ರೆಸ್ಟೋರೆಂಟ್ಗಳು ಹೊರಡವ್ರೆ. ನಾವಿಲ್ವಲ್ಲ, ಏನ್ ಊರೊಡೆ ನುಗ್ಗಿಸ್ಕೊಂಡು ಇಲ್ಲೇ ಕೆರೆ ಹತ್ರ ರಾಗಿ ಹುಲ್ಲು ಹೊಡೋಣ ಅಣ್ಣ 120 ಬಿಡಲ್ಲ. ಹಂಗೆ ಕಾರ್ ಹಂಗೆ ಪಲ್ಟಿ 3 ಪಲ್ಟಿ ಹೊಡ್ಕೊಂಡು ಒಂದು ಬೇರೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಹಿಂಗೆ ಗದ್ದೆ ಹೊಡೋಟಾಗೈತೆ ಕಾರು. ಪಲ್ಟಿ ಹೊಡ್ಕೊಂಡು ಬಿದ್ದೋಗಿದೆ. ಏನಾಗ್ಲಿಲ್ಲ, ಒಳಗಡೆ ಇರೋದು ಒಂಚೂರು ಗಾಯ ಆಗಿಲ್ಲ. ಫುಲ್ ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿತ್ತು. ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ನೋಡ್ಕೊಂಡು ಫುಲ್ ಟೋಟಲ್ ಲಾಸ್ಟ್. ನೀವಿರ್ಲಿಲ್ಲ, ಅದು ಪುಣ್ಯ ಅಲ್ವಾ? ನಾನು ಇರಲ್ಲ, ಅದು ಪುಣ್ಯ. ಹಂಗೆ ಇನ್ನೊಂದು ಪುಣ್ಯ ಅಂದ್ರೆ ಅವ್ರಿಗೇನು ಆಗಿಲ್ವಲ್ಲ, ಅದನ್ನ ಪುಣ್ಯ. ಯಾರು ಹೋದ್ರೆ ಹೋಯ್ತು ಬಿಡಿ, ಒಬ್ಬರಿಗೂ ಒಂದು ಸ್ಕ್ರಾಚ್ ಆಗಿಲ್ಲ. ಹೌದಲ್ವಾ? ಆ ಗಾಡಿ ಹಂಗಿದೆ. ಗಾಡಿ ಎಲ್ಲ ಏರ್ ಸರ್. ಈಗ ಗಾಡಿ ಬಗ್ಗೆ ಮಾತಾಡ್ತಾ ಇದೀವಿ, ನನ್ನ ಲೈಫ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇನೆ ಹೆಂಗೆ ಬಸ್ಸು ಲಾರಿ ಸೈಕಲ್ ಅಂತ ಲೈಫಲ್ಲಿ ಬಂದಿರುತ್ತಾನೆ ಅದು. ನೀವು ಒಳ್ಳೆ ಇನ್ಸ್ಪೈರ್ ಅಲ್ಲ. ಆಕ್ಚುಲಿ ನಿಮ್ಗೆ ಇವ್ರಿಗೆ ನೋಡಿದ್ರೆ ಯಾವ ಕಾರ್ ತಗೋಬೇಕು ಅನ್ಸುತ್ತೆ? ಇವ್ರಿಗೆ ಯಾವ ಕಾರ್ ಸೂಟ್ ಆಗುತ್ತೆ? ಇವ್ರಿಗೆ ಅಂದ್ರೆ ಇವ್ರ ಮೇಲೆ ಕಾರ್ ಹೋಗಕ್ಕೆ, ಕಾರ್ ಮೇಲೆ ಇವ್ರು ಹೋಗಕ್ಕೆ. ಕಾರ್ ಮೇಲೆ ಇವ್ರು ಹೋಗಕ್ಕೆ. ಗಿರಿ ಅಂದ್ರೆ ಯಾವ ಕಾರು? ಕ್ವಿಡ್. ಕ್ವಿಡ್ ಅಂತೆ. ಮೂಷಿಕ ವಾಹನ. ಮೂಷಿಕ ವಾಹನ. ಗಣೇಶ ಇಲ್ಲಿ ಮೇಲೆ ಬರ್ಬೇಕು ಅಂತ ಯಾವ ಕಾರ್ ಅಂತ ಕೇಳ್ತಿಲ್ವಾ? ಹೇಳ್ಕಟ್ಟಾಗೆ ನಿಮ್ಗೆ ಇವ್ರಿಗೆ ಯಾವ ಕಲರ್ ಸೂಟ್ ಆಗುತ್ತೆ? ನಾನು ಗಿರಿಗೆ ಕೊಡ್ಸೋದಾದ್ರೆ
ಅಂಬಾಸಿಡರ್ ಕಾರ್ನ ಬೇರೆ ಟಾಪ್ ಕಟ್ ಮಾಡಿಸ್ಬಿಟ್ಟು ಬರೀ ಸ್ಟೇರಿಂಗ್ ಇಟ್ಬಿಟ್ಟು ಹಿಂದ್ಗಡೆ ಒಂದೇ ಒಂದು ಸೀಟ್ ಮಾಡಿಸ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ತಮ್ಮ ಗಾಡಿ ಅಂತ. ಎಕ್ಸಾಕ್ಟ್ಲಿ ಸೂಪರ್. ಎಂತ ಗಾಡಿ ಸರ್ ಅದು, ಒಂದು ಕಾಲಕ್ಕೆ ಬರೋದಿಲ್ಲ ಸರ್ ಆ ಥರದ ಗಾಡಿ. ಸೂಪರ್. ಸೊ ಹಂಗೆ ಏನು ಮಾಡಿದ್ರೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನೀವು ಏನು ಮಾಡಿಲ್ಲ, ಏನೆಲ್ಲ ಮಾಡಿಲ್ಲ, ಇಂಟರ್ವ್ಯೂ ಮಾಡೋದು ಅಂತದೇನು ಮಾಡಿಲ್ಲ. ಏನೆಲ್ಲ ಮಾಡಿಲ್ಲ. ಪಾರ್ಟ್ 1 ಅಲ್ಲಿ ಏನ್ ಮಾಡಿದ್ವು ಅದಕ್ಕಿಂತ ಅಪ್ಪರ ಮಾಡ್ಬಿಟ್ಟಿದೀವಿ, ಡಬಲ್ ಮಾಡಿದೀವಿ. ಅಪ್ಪರ. ನಮ್ಗೆ ಏನ್ ಗೊತ್ತಾ, ಈಗ ನೀವು ಬಂದು ಥಿಯೇಟರ್ಗೆ ಫಸ್ಟ್ ಶೋ ನಮ್ ಜೊತೆನೆ ಕುತ್ಕೊಂಡು ನೋಡ್ಬಿಟ್ಟು ಇವತ್ತು ಮಾಡಿರೋ ಇಂಟರ್ವ್ಯೂ ನಲ್ಲಿ ನಾವೇನ್ ಹೇಳಿದೀವೋ ಅದನ್ನ ಅಲ್ಲಿ ಹೇಳ್ಬೇಕು ನೀವು. ಅಲ್ಲಿ ಹೇಳ್ಬೇಕು. ಅಂದ್ರೆ ಅಲ್ಲೇ ಇಲ್ಲ ನೀವು ನಿಜವಾಗ್ಲೂ ಕರೆಕ್ಟ್ ಆಗಿ ಹೇಳಿದ್ರಿ. ನನಗೆ ನನ್ನ ಫೀಲಿಂಗ್ ಏನೇ ಗೊತ್ತಾ, ಒಂದೊಂದು ಸೀನ್ ಆಗ್ತಿದ್ದಂಗೆ ಹೇಳ್ತಾ ಇರ್ತೀರಾ ಅಂತ ಹೇಳ್ತಿರ್ತೀರಾ ನೀವು. ನನಗೆ ಗೊತ್ತು. ಅಂದ್ರೆ ನಮ್ಗೇನು ಆಸೆ ಅಂದ್ರೆ ನೀವು ಇವಾಗಿಂದಲ್ಲ, ನೀವು ಅವಾಗಿಂದನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ರಿವ್ಯೂ ಮಾಡ್ಕೊಂಡು ಬಂದಿರೋರು, ಇದ್ದಿದ್ದನ್ನ ಇದ್ದಂಗೆ ಹೇಳೋರು. ನಾವು ನಿಮ್ಮ ಮುಂದಗಡೆ ಇಷ್ಟು ಕಾನ್ಫಿಡೆಂಟಾಗಿ ನಾವು ಹೇಳ್ತಿದ್ದೀವಿ ಅಂತಂದರೆ ಥಿಯೇಟರ್ ನೀವು ಬಂದ್ಬಿಟ್ಟು ನಾವು ಹೇಳ್ತೀವಿ, ನಗಿಸ್ತೀವಿ 100% ಪಕ್ಕ ಹೊಟ್ಟೆ ಹಿಡ್ಕೊಂಡು ನಗಬೇಕು, ಅಷ್ಟು ನಗಿಸ್ತೀವಿ. ಎಕ್ಸಾಮ್ ಚೆನ್ನಾಗೇ ಬರ್ದಿದ್ದೀವಿ. ನೀವು ಅಲ್ಲಿಗೆ ಬಂದು ನೋಡಿದಾಗ ಇವ್ರು ಕರೆಕ್ಟಾಗಿ ಹೇಳಿಲ್ಲ. ಏನ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಆ ಕಡೆ ಈ ಕಡೆ ಆಗ್ಬೋದು ಅಷ್ಟೇ. ಪಕ್ಕಾ ರಿಸಲ್ಟ್ ಪಕ್ಕಾ. ನಮ್ಗೆ ಗೊತ್ತಲ್ಲ, ಎಕ್ಸಾಮ್ ಬರೆದ್ಮೇಲೆ ಪ್ರಶ್ನೆ ಉತ್ತರ ಕರೆಕ್ಟ್ ಆಗಿ ಬರ್ದೀನಿ, ಓದಿರೋದು ಗೊತ್ತಲ್ಲ ನನಗೆ. ನಾನು ಓದಿರೋದು ಏನು ಓದಿದ್ದೀನಿ, ಬರ್ದಿರೋದು ಏನು ಬರ್ದಿದ್ದೀನಿ ಅಂತ ಗೊತ್ತಲ್ಲ. ಹಾಗಾಗಿ ಒಳ್ಳೆ ಎಕ್ಸಾಮ್ ಬರ್ದಿದ್ದೀವಿ, ರಿಸಲ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. 7 ಆಗಸ್ಟ್ಗೆ ರಿಸಲ್ಟ್ ಬರುತ್ತೆ. ಅಂದ್ರೆ 14 ಒಂದಿದ್ದು, ಅಷ್ಟರೊಳಗಡೆ ಬಜೆಟ್ ಡಬಲ್ ಆಗಿರುತ್ತೆ, ರಿಟರ್ನ್ ಬಂದಿರುತ್ತೆ ಮುನೇಗೌಡರು ಸರ್ಗೆ ಅಂತ ಹೇಳ್ತಿರೋದು. ನಿನ್ನಷ್ಟು ಬುದ್ಧಿವಂತಿಕೆ ನಮ್ಗೆ ಇದ್ದಿದ್ರೆ ನಾವು ಬರ್ತಾನೆ ಇರಲಿಲ್ಲ. ಇಷ್ಟೊತ್ತಿಗೆ ಪಾರ್ಟ್ ಶುರು ಇರೋದು. ನಾನು ಸತೀಶ್ ಅವರ ಬದುಕೊಂತ ಇದ್ದೆ. ಈ ಬ್ರೈನ್ ನಮ್ಗೆ ಇದ್ದಿದ್ರೆ ನಾನು ದೇವರನ್ನ ಹೇಳ್ತೀನಿ, ನಾನು ಏನೋ ಸೈಂಟಿಸ್ಟ್ ಆಗ್ತಾ ಇದೆ. ನಾನು ಯಾಕದೆ ನೀನ್ ಯಾಕೆ ಬಂದೆ? ಹಂಗೆ ಹಿಂತಿರುಗಿಸ್ತಾನ ಮಾತನ್ನ. ಸೈಂಟಿಸ್ಟ್ ಆಗಿಲ್ಲ ಮತ್ತೀಗ ಆಗಲ್ಲ, ತಲೆ ಇಲ್ಲ ಅಷ್ಟೊಂದು. ಇಷ್ಟೇ ತಲೆ ಇರೋದು. ಕರೆದಿರೋದೇ ಕಮ್ಮಿ ಸರ್ ಅವ್ರನ್ನ. ಕ್ವಿಡ್ ಅಂಬಾಸಿಡರ್ ಇನ್ನು ನಮ್ಮ ಸ್ಕಿಡ್ ಇದು ಸ್ಕಿಟ್. ಮಹೇಶ್ ಅವರು ಹೇಗೆ ಬದಲಾಗಿದ್ದಾರೆ? ಮಹೇಶ್ ಅವರೇ, ನೀವು ಸರಿ ಮಹೇಶ್ ಅವ್ರ ಬಗ್ಗೆ ಮಾತಾಡಕ್ಕಾಗತ್ತ? ಜಗತ್ತಲ್ಲಿ ನೀವು ಯಾವ ಸೂರ್ಯ ಚಂದ್ರದಲ್ಲಿ ನೋಡಕ್ಕಾಗಲ್ಲ, ಪರಿಸರದಲ್ಲಿ ನೋಡಕ್ಕಾಗಲ್ಲ, ಈ ಭೂಮಿನಲ್ಲಿ ನೋಡಕ್ಕಾಗಲ್ಲ, ಅಂತ ಬದಲಾವಣೆ ಮಹೇಶ್ನಲ್ಲಿ ಆಗಿದೆ. ಕೇಳಲೇಬಾರ್ದು ಸರ್. ಈಗ ಜಾಸ್ತಿ ಏನಾದ್ರು ಮಾತಾಡಿದ್ರೆ ಆ ಸೈಡಿಗೆ ಬಂದ್ಬಿಟ್ಟು ಹೇಳ್ತಾನೆ, ಅಯೋಗ್ಯ 3 ಇರಲ್ಲ, ಕಟ್ ಮಾಡ್ಬಿಟ್ಟು ನಿನ್ ಕ್ಯಾರೆಕ್ಟರ್ ಅಂತ. ಹಂಗಾಗಿ ಮಹೇಶ್, ಅದಕ್ಕೆ ನಾನೇನ್ ಹೇಳ್ದೆ ಗೊತ್ತಾ, ಪಾರ್ಟ್ 3ಗೆ ಮಹೇಶ್ ಮಾಸ್ ಡೈರೆಕ್ಟರ್ ಸರ್ ನಮ್ಮ ಮಹೇಶ್. ಮಾಸು ಯಾವ್ದಕ್ಕೂ ಸಿಗಲ್ಲ ಅವನು. ಯಾವ ಪರಿಧಿಗೆ, ಯಾವ ಪದಗಳಿಗೂ ನಿಲುಕದ ನಕ್ಷತ್ರ ಅದು. ಅಲ್ಲ ಹೇಳಿ ನನಗೆ ಒಂದು ಇನ್ಸಿಡೆಂಟ್ ಹೇಳಿ. ಅವರು ಮಹೇಶ್ ಅಂದ್ರೆ ದಿಸ್ ಇಸ್ ಮಹೇಶ್ ಅನ್ನೋ ಥರ. ಮಹೇಶ್ ಅಂದ್ರೆ ಯಾರು ಅಂದ್ರೆ ಒಂದು ಇನ್ಸಿಡೆಂಟ್ ಹೇಳಿ ನನಗೆ ನೀವು ಉದಾಹರಣೆ ಕೊಡಬೇಕು. ಓ, ನೀವು ತಂದಿಗ್ತಾ ಇರಿ ಸರ್. ಉದಾಹರಣೆ ಎಷ್ಟೊಂದವೆ, ಯಾವ್ದು ಹೇಳಿ ಮುಂದೆ ಹೇಳ್ಬಿಟ್ರೆ ಆಮೇಲೆ ಜನ ಆಮೇಲೆ ಅವ್ರು ಹೋಗ್ತಾ ಇದ್ದಾಗ ಅಡ್ಡಾಕೊಂಡ್ಬಿಡ್ತಾರೆ. ಸರ್ ಆಕ್ಚುಲಿ ಮಹೇಶನ್ ಬೇರೆ ಏನು ಗೊತ್ತಿಲ್ಲ ಸರ್. ಸಿನಿಮಾ ಬಿಟ್ಟು ಸಿನಿಮಾ. ಒಂದೇ ಪ್ರಾಬ್ಲಮ್ ನಮ್ಗೆ, ಅಂದ್ರೆ ಬೇರೆ ಏನಾದ್ರು ಗೊತ್ತಿಲ್ಲ, ನಾವು ನಿಮ್ದೇ ಆಗಿರ್ಬೋದಾಯ್ತು ಸರ್. ಅವ್ರಿಗೆ ಹಂಗೆ ಒಂಥರ ನನ್ನ ಹೀರೋಯಿನ್ ನಿಂತ್ಕೋಬೇಕು ಅಂತ ಆಸೆ ಪಡ್ತೇನೆ ಸರ್. ನಾನು ಸೃಷ್ಟಿ ಸತೀಶ್ ಹಿಂಗಿರ್ಬೇಕು, ಹಿಂಗೆ ಹೇಳ್ಬೇಕು ಡೈಲಾಗ್, ಏಯ್ ಬಚ್ಚೇಗೌಡ ಅಂತ ಹಿಂಗ್ ಅನ್ಬೇಕು ಅಂತಾನೆ. ಈಗ ಹಿಂಗ ಅವರೇ ಎನರ್ಜಿ ಶೂಟಿಂಗ್ ಅಲ್ಲೆಲ್ಲ ಇರಲಿಲ್ಲ, ಅದು ಬೇರೆನೆ. ಹಿಂಗ್ ಕುತ್ಕೊತಿರ್ಲಿಲ್ಲ ಅವರು, ನಿಗರ್ಕೊಂಬರೋದೆ ಹಿಂಗ್ ಇರ್ಬೇಕಿತ್ತು. ಹಿಂಗೆ ಈಗ ಆರಾಮಾಗಿ ಕೂತಿದ್ದೀನಿ. ಅಷ್ಟು ವರ್ಕೌಟ್ ಮಾಡ್ಸೋಣ ಆಕ್ಚುಲಿ ಕಾಣಿಸ್ಬೇಕು. ಇವ್ರು ಮಾಡಲ್ಲ ಅನ್ಸೋದಿಲ್ಲ ಹೊರಗಡೆ ಅಲ್ವಾ? ಆಫ್ ದ ಕ್ಯಾಮ್ರಾ, ಆಫ್ ದ ರೆಕಾರ್ಡ್. ಇಲ್ಲ, ಅವ್ರಿಗೆ ಅದೇ ಸಿನಿಮಾ ಇಷ್ಟಪಡೋದ್ರಿಂದ ಅವ್ರಿಗೆ ಅವ್ರ ಹೀರೋ ಹಂಗೆ ಕಾಣಿಸ್ಬೇಕು, ಅವ್ರ ಸೀನ್ ಹಂಗೆ ಬರಬೇಕು ಅಂತ. ಬಟ್ ತುಂಬಾ ಏನೇನು ಆಗ್ತಿರೋ ಅದನ್ನ ನಮ್ಮ ಮುಖಾಂತರ ಮಾಡಿಸ್ತಾರೆ. ಬಟ್ ಸಿನಿಮಾ ಅಂದ್ರೆ ಪ್ರಾಣ. ಸಿನಿಮಾ ಮಲಗಿರ್ಲಿ, ಎದೆಯಲ್ಲಿ ಊಟ ಮಾಡ್ತಿರ್ಲಿ, ಏನೋ ಸಿನಿಮಾದ ಬಗ್ಗೆ ಬಹಳ ಪ್ಯಾಡಿಕೇಶನ್, ಒಳ್ಳೆ ಪ್ಯಾಷನೇಟ್ ಡೈರೆಕ್ಟರ್. ಅದಿಲ್ಲ ಅಂದ್ರೆ ಆಗಲ್ಲ ಸರ್. ಸಿನಿಮಾದಲ್ಲಿ ನಿಮ್ಗೆ ಏನ್ ಗೊತ್ತಾ, ಈಗ ನಾನು ಸುಮಾರು ಜನ ಡೈರೆಕ್ಟರ್ಗಳಿಗೆ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ನೋಡ್ರಿ ಮಹೇಶ, ಪ್ರಮೋಷನ್ ವಿಚಾರದಲ್ಲಿ ಅಂದ್ರೆ ಲೈಮ್ ಅಂದ್ರೆ 24 hours ಸಿನಿಮಾ ಕೊಡೋದಾಯ್ತಲ್ಲ, ಅಂದ್ರೆ ಇವತ್ತು ಹಿಂಗ್ ಮಾಡೋಣ, ಇದೊಂದು ಹಿಂಗ್ ಮಾಡೋಣ ಸರ್, ಹಿಂಗ್ ಮಾಡೋಣ ಸರ್, ಹಿಂಗ್ ಮಾಡೋಣ. ನಾನು ಬೇಡ ಅಂದ್ರೆ ಸರ್, ಬೇಡ ಕಂಬಿಡ ಅಂತ ಸಾರ್ ಮಾಡೋಣ ಸರ್, ಹಂಗೆ ಮಾತಾಡ್ಬಿಡಿ ಸರ್, ಮಾಡ್ಬೋಣ ಸರ್, ಪ್ಲೀಸ್ ಸರ್, ನನ್ನ ಮಾತು ಕೇಳಿ ವರ್ಕ್ ಆಗುತ್ತೆ ಸರ್, ನೀವು ಮಾತಾಡಿ ಸರ್, ನೀವು ಮಾತಾಡಿದ್ರೆ ಆಗುತ್ತೆ ಸರ್, ನೀವು ಮಾಡಿ ಸರ್. ನೋಡಿ, ಕೆಲವೊಂದ್ಸಲ ನಮಗೂ ಬರೀ ನೆಗೆಟಿವ್ ಮಾತಾಡೋದಲ್ಲ, ಒಬ್ಬ ವ್ಯಕ್ತಿಯ ಪಾಸಿಟಿವ್ ಪಾಯಿಂಟ್ಗಳನ್ನ ನಾವು ಯಾವಾಗಲೂ ಮಾತಾಡ್ಬೇಕು. ಯಾವುದೇ ವ್ಯಕ್ತಿ ಹಾರ್ಡ್ ವರ್ಕರ್ ಅಂದ್ರೆ ಹಾರ್ಡ್ ಕೋರ್ ವರ್ಕರ್ ಅವ್ರು ಮಹೇಶ್ ಆದ್ರೆ. ಸೂಪರ್, ಒಳ್ಳೇದಾಗ್ಲಿ ನಿಮ್ಮ ಸಿನಿಮಾಗೆ. ನಾನು ಇನ್ನೊಂದು ಕೇಳ್ಬೇಕು ಅನ್ಕೊಂಡೆ. ಕೇಳಿ ಸರ್, ಇಷ್ಟೆಲ್ಲ ಕೇಳಿದ್ರೆ ಇನ್ನೊಂದೇನು ಸರ್, ನಾನು ಇದೊಂಥರ ಕೇಳಿ ಸರ್. ನಂದು ಕ್ವಶನ್ ಐತೆ ಸರ್. ಹಿಂಗೆ ಇದೀರ ನೀವು? ನಾನು ಕೇಳ್ದೆ ಅವಾಗಲೇ. ಅದು ನಿನ್ ಕ್ಯಾಮ್ರಾ ನಿನ್ ಪಕ್ಕ ಊಟ ಮಾಡ್ಬೇಕಾದ್ರೆ ಕೇಳಿದ್ರೆ 4 ಪೀಸ್ ಜಾಸ್ತಿ ಹಿಂಗೆ ಇದೀರ ನೀವು ಅಂತ ನಾನು ಡೈರೆಕ್ಟ್ ಆಗಿ ಜೋಳದ ರೊಟ್ಟಿ ತಿಂದು ಹಂಗೆ ಇದೀನಿ. ಹಿಂಗೆ ಅಷ್ಟೊತ್ತು ಮೊದಲೇ ಆಗಿಲ್ಲ ಸರ್, ಹಿಂಗೆ ಇದೀರ. ನಿಮ್ಗೆ ಪ್ರಾಬ್ಲಮ್ ಇವ್ರಿಗೆ ತೊಂದರೆ.
ಖುಷಿ ತಾನೇ ಅದು. ನೀನ್ ಹೆಂಗ್ ಕೇಳ್ತಿ ಯಾಕೆ ಸರ್ ಹಿಂಗೆ ಇದೀರಾ ಸರ್? ಅಲ್ಲ ಏನ್ ಸರ್ ಹಂಗೆ ಇದ್ರೆ ಮೇಂಟೈನ್ ಮಾಡಿದಿರಾ? ಇಷ್ಟು ಚೆನ್ನಾಗಿದ್ರಲ್ಲ ಹೆಂಗೆ ಸರ್? ನಿಮ್ ರಹಸ್ಯ ಏನ್ ಹೇಳಿ ಸರ್? ನಾವು ಸ್ವಲ್ಪ ಒಬ್ರು ಚೆನ್ನಾಗಿರೋದು ಇಷ್ಟ ಇಲ್ಲ ಯಪ್ಪಂಗೆ. ಏನ್ ಸರ್ ಹಿಂಗೆ ಇದಿರಲ್ಲ ಸರ್? ನೀವ್ ಹೆಂಗ್ ಸರ್ ಹಿಂಗೆ ಇದೀರಿ ಸರ್? ಸ್ವಲ್ಪ ಆರೋಗ್ಯ ಏನ್ ಸಮಸ್ಯೆ ಮಾತಾಡ್ತೀಯ? ತಲೆ ಕೆಡಿಸ್ಕೊಂಡು ಹೇಳಿ ಸರ್ ನೀವು. ಒಬ್ರು ಚೆನ್ನಾಗಿರೋದು ಇಷ್ಟ ಇಲ್ಲ, ಆರಾಮಾಗಿರೋದು ಇಷ್ಟ ಇಲ್ಲ. ಯಾಕೆ ಹಿಂಗ್ ಹೋಯ್ತಾ ಹಿಂಗ್ ಕೂತ್ಕೊತಿದ್ಯಾ? ಸರಿ ಕೂತ್ಕೊಳ್ಳೋಣ, ಸರಿ ಕೂತ್ಕೊಳಕ ನೋಡಿ ಸರ್. ಈಗ ಕ್ಯಾಮ್ರಾ ಜೂಮ್ ಹಾಕಿ ರಿಯಾಕ್ಷನ್ ನೋಡಿ. ಕೂತ್ಕೊಳ್ಳ ಪಂಚೆ ಬಂದ್ಬಿಡ್ತದೆ ಸುಂದರಪ್ಪ. ಸೊ ಅಲ್ಲಿ ಕೆಳಗೆಲ್ಲ ಹೆಲ್ತ್ ನಮ್ಮ ತಂದೆ ಹೆಲ್ತ್ ಕಾನ್ಶಿಯಸ್ ಅಂತ, ಅಂದ್ರೆ ಏನು ತಿನ್ನಬಾರ್ದು ಆ ಥರದ್ದು ಏನಿಲ್ಲ, ಎಲ್ಲ ಮಾಡೋದು. ಬಟ್ ಒಂದು ಸ್ವಲ್ಪ ಕಾನ್ಶಿಯಸ್ನೆಸ್ ಅಂದರೆ ನಮ್ಮದು. ಆಮೇಲೆ ನನ್ನ ಬಾಡಿ ಹೆಂಗಿದೆ ಅಂದರೆ ಸುಮ್ಮನೆ ಹೇಳ್ತಿರೋದು, ಒಂದು ತುತ್ತು ಕೂಡ ನಾನು ಜಾಸ್ತಿ ತಿನ್ನಕ್ಕೆ ಹೋಗಲ್ಲ, ಸಾಕೊಂಡ್ರೆ ಬಿಟ್ಬಿಡ್ತೀನಿ. ಒಳ್ಳೆಯದು ತಿನ್ನೋದು ಏನೇ ಇರಲಿ ಪರ್ಫೆಕ್ಟ್ ಡಯಟ್ ಅಂದರೆ ಅಲ್ಲ, ಬಾಡಿ ಹೇಳುತ್ತೆ ಆ್ಯಕ್ಚುಲಿ. ಬಾಡಿ ನಿಮ್ಗೆ ಹೇಳುತ್ತೆ ಸಾಕು. ಅದು ಸ್ವಲ್ಪ ನಿಧಾನ ಊಟ ಮಾಡಿದ್ರೆ ಅದು ಹೇಳೋದು ಕೇಳುತ್ತೆ ನಿಮಗೆ, ಇಲ್ಲಾಂದ್ರೆ ಅದು ಹೇಳ್ತಾ ಇರುತ್ತೆ ನೀವು ಕೇಳೋದೇ ಇಲ್ಲ. ಸಾಕು 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 ಹಂಗೆ ನಾವು ತಿಂದು ಹಿಂಗಾಗಿರೋದು. ನೀನು ಅಷ್ಟೇ. ಆಮೇಲೆ ನಾನು ಆರಾಮಾಗಿದ್ದೀನಿ. ಇನ್ನೊಂದು ರಹಸ್ಯ ಹೇಳ ನಿಮಗೀಗ. ನೀವೆಲ್ಲ ಈ ಕಡೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ಆದರೆ ಶಿವರಾಜ್ ಕೇರ್ಪೇಟೆ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಹೋಗ್ತಾ ಇರೋದನ್ನು ನೋಡ್ತಾ ಇದ್ರು. ನಾನು ಗಮನಿಸ್ತಿದ್ದೆ ಆಕ್ಚುಲಿ. ಅವಳು ನಿಮ್ದು ಗಿರಿ ಅಣ್ಣನ ಹೆಸರಿಲ್ಲ, ಗಿರಿ ಅಣ್ಣಗೆ ನಂಬರ್ ಕೊಡಿಸ್ಬಿಡೋಣ ಅಂತ ಕಾಯ್ತಾ ಇದ್ದೆ. ನಾನು ಹೇಳ್ಕೊತೀನಿ ಬಿಡು. ಸೆಕೆಂಡ್ ಆಗ್ಲೇ ಗೌರಿ ಶಕ್ತಿ ಅವ್ರು ಅಬ್ಸರ್ವ್ ಮಾಡವ್ರೆ ಅಂದ್ರೆ ಅಂತ ನೋಡ್ತಾ ಇದ್ದೆ. ಅಲ್ಲ ಗೌರೀಶ್ ಅವ್ರು ಅಬ್ಸರ್ವ್ ಮಾಡವ್ರೆ ಅಂದ್ರೆ ಅಲ್ಲ ಮಹೇಶ ಇಲ್ಲೇ ಅವನೇ ಇಲ್ವಾ ಅಂತ ಮಹೇಶ್ ಇಲ್ಲ. ಬಟ್ ಅವ್ಳು ಈ ಕಡೆಯಿಂದನೇ ಬಂದಿದ್ದು ಗೊತ್ತಾ? ಮಹೇಶ್ ಈ ಕಡೆ ಹೋಗ್ಬೇಡಿ, ಗೊತ್ತಾಯ್ತು ಬಿಡಿ. ಕಷ್ಟ ಕಷ್ಟ ಅಷ್ಟೇ. ಚೆನ್ನಾಗಿತ್ತು. ಭಾಳ ಚೆನ್ನಾಗಿ ಇಲ್ಲಿ ಹಳ್ಳಿ ಕಟ್ಟೆನಲ್ಲಿ ಕೂತ್ಕೊಂಡಾಗ ಕ್ಯಾಶುವಲ್ ಮಾತುಗಳು, ಜಗಲಿ ಕಟ್ಟೆ ಮೇಲೆ ಕೂತ್ಕೊಂಡು ಈ ಥರ ಮಾತಾಡಿದ್ದು ಭಾಳ ಖುಷಿ ಆಯಿತು. ನಾನು ನಂದೊಂದು ಹೆಮ್ಮೆ ಅಂದರೆ ಭಾಳ ಜನ ನಟರು, ನಿರ್ದೇಶಕರು ಫಸ್ಟ್ ಇಂಟರ್ವ್ಯೂಗಳು ನಾನು ಮಾಡಿದ್ದೀನಿ. ಸತೀಶ್ ಅವ್ರದ್ದು ನಾನು ಭಾಳ ಹಿಂದೆ ಇಂಟರ್ವ್ಯೂ ಮಾಡಿರೋದು. ಇವತ್ತು ತುಂಬ ಒಳ್ಳೆ ಸಿನಿಮಾ ಮೂಲಕ ಮತ್ತೆ ಬಂದಿದ್ದೀರಿ. ಒಳ್ಳೇದಾಗಲಿ ಶಿವರಾಜ್ ಕೇರ್ಪೇಟೆ. ನನಗಂತೂ ನೀವು ಇನ್ನೂ ಸಿನಿಮಾ ಮಾಡಬೇಕು ಸರ್. ಇನ್ನೂ ಒಳ್ಳೆ ಸಿನಿಮಾಗಳು, ಇನ್ನೂ ಜಾಸ್ತಿ ಸಿನಿಮಾಗಳು. ಹೌದು ಸರ್, ಹೌದು ಸರ್. ಬಟ್ ಫೈನಲ್ ಆಗಿ ಮಾಡ್ತೀನಿ ಅಂದರೆ ಈ ಸಿನಿಮಾ ನೋಡಲು ಬರುವ ಪ್ರೇಕ್ಷಕರಿಗೆ ಒಂದು ಡೈಲಾಗ್ ಮೂಲಕ, ನಿಮ್ಮ ಡೈಲಾಗ್ ಮೂಲಕ ಇನ್ವೈಟ್ ಮಾಡಿ. ಸುಮ್ಮನೆ ಬನ್ನಿ ಅಂತ ಹೇಳಕೋಬೇಡಿ, ಒಂದು ಡೈಲಾಗ್ ಹೇಳಬೇಕು, ಇನ್ವೈಟ್ ಮಾಡಬೇಕು. ವಜ್ರ ಅಂದ್ರೆ ಹೊಳಿತಾ ಇರ್ಬೇಕು, ಹುಡುಗರು ಅಂದ್ರೆ ಉರಿತಾ ಇರ್ಬೇಕು, ಥಿಯೇಟ್ರಲ್ಲಿ ಪ್ರೇಕ್ಷಕರು ಇರಬೇಕು, ಆವಾಗಲೇ ಪಿಕ್ಚರ್ ಈ ಕಡೆ ಅಂತ ನಮ್ಮ ಮೊಬೈಲ್ ಹೇಳೋಕ್ಕಲ್ಲ. ಮಿಸ್ ಮಾಡಿದ್ರೆ ಆಗಸ್ಟ್ 7 ತಾರೀಕು ಪಾರ್ಟ್ 2 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಬಂದ್ರಲ್ಲ, ಥ್ಯಾಂಕ್ಸ್ ಕಂಡ್ರಲ್ಲ. ಸೂಪರ್. ಮಂಡ್ಯ ತಣಗಿಲಿ ಮುದ್ದೆ ಇಟ್ಬಿಟ್ಟು ಮಂಗಳೂರು ಸಾರನು ಹಾಕಿದ್ದೀವಿ, ಮೀನು ಸಾರ. ಹಂಗೆ ಉತ್ತರ ಕರ್ನಾಟಕ ರೊಟ್ಟಿನೂ ಇಟ್ಟಿದ್ದೀವಿ. ಅಂದರೆ ಫುಲ್ ಕರ್ನಾಟಕನೇ ಮಿಲ್ಸು. ಎಲ್ಲರೂ ನೋಡ್ಬೋದು. ಅಯೋಗ್ಯ ಟು ಬಂದು ನೋಡಿ ಆಗಸ್ಟ್ 7ನೇ ತಾರೀಕು. ಬರೀ ನಾಟಿ ಕೋಳಿ ಕೊಡೋದಲ್ಲ, ಜೊತೆಗೆ ಬೆಣ್ಣೆಣ್ಣೆ ಕೊಡ್ತೀನಿ, ಬರ್ರಿ ಹೇಳಕ್ಕೆ. ಯಾವ ಹೇಳಕ್ಕೆ? ಆಗಸ್ಟ್ 7ಕ್ಕೆ ಏನಕ್ಕೆ? ನಮ್ ಸಿನಿಮಾ ನೋಡಕ್ಕೆ. ಅಯೋಗ್ಯ ತುಗಿತಾ ಇದ್ದೀರಾ? ಸೊ ಥ್ಯಾಂಕ್ ಯು ಸತೀಶ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗಿರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಸ್ನೇಹಿತರೆ, ಇದು ಅಯೋಗ್ಯ 2 ಸಿನಿಮಾದ ಸಂದರ್ಶನ. ಮಹೇಶ್ ಕುಮಾರ್ ಎಸ್ ಅವರ ನಿರ್ದೇಶನ ಸಿನಿಮಾ ಇದು. ಅಯೋಗ್ಯ 1 ಹಿಟ್ ಆಗಿತ್ತು, ಅಯೋಗ್ಯ 2 ಒಂದು ಅದೇ ಥೀಮು, ಬಟ್ ಅದಕ್ಕಿಂತ ವೈಭವದಿಂದ, ಅದಕ್ಕಿಂತ ಹೆಚ್ಚಿನ ಮನರಂಜನೆ ನನಗೆ ಬರ್ತಾ ಇದ್ದಾರೆ ಅನ್ನೋದು ಈ ಮಾತುಗಳನ್ನ ಕೇಳ್ತಿದ್ರೆ ಗೊತ್ತಾಗ್ತಾ ಇದೆ. ನಾನು ಮಹೇಶ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಈ ಥರ ಮಂಡ್ಯ ಜಿಲ್ಲೆಯ ಒಂದು ಹಳ್ಳಿಗೆ ಬಂದು ನಾವು ಮಾಡೋಕ್ಕಾಯಿತು. ಆಮೇಲೆ ಇವತ್ತಿನ ಊಟ ಕೂಡ ತುಂಬ ಚೆನ್ನಾಗಿತ್ತು. ಊಟ ಮಾಡಿಸಿದ ಭಟ್ರಿಗೆ ಮತ್ತು ಮಹೇಶ್ಗೆ ಮತ್ತು ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಮತ್ತು ಮುನೇಗೌಡರಿಗೆ, ನಿಮ್ಮ ನಿರ್ಮಾಪಕರಾದ ಮುನೇಗೌಡರಿಗೆ ತುಂಬ ಧನ್ಯವಾದ. ಯಾಕೆಂದರೆ ಅವರು ಇದನ್ನು ಏನಂತಾರೆ ಮಟ್ಟಲ್ಲಿ ಹಾಕಿ ಪ್ರೊಡಕ್ಷನ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಅವ್ರ ಮೂಲಕ ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ನೋಡಿ ಅಯೋಗ್ಯ 2 ಆನ್ 7th of August. ನಮಸ್ಕಾರ.